ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೇಮುಪಾಸ್ಮಹೇ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಗುರುವಾರ ಗುರುಗಳ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ, ಗುರುಗಳ ಅನುಗ್ರಹದೊಂದಿಗೆ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ಗುರುಲೇನಿ ವಿದ್ಯೆ ಗುಡ್ಡಿ ವಿದ್ಯೆ, ಅಂದರೆ ಗುರು ಇಲ್ಲದ ವಿದ್ಯೆ ಅದು ಗುಡ್ಡು ವಿದ್ಯೆ ಅಂತ ಹೇಳ್ತಾರೆ. ಅಂತಹ ಗುರುಗಳ ಗುಲಾಮರಾಗಿ ನಾವೆಲ್ಲರೂ ಕೂಡ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಆ ಒಂದು ಹಾಡೇ ಇದೆ ಅದ್ಭುತವಾಗಿರ್ತಕ್ಕಂಥದ್ದು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮರಾದರೆ ನಮ್ಮೆಲ್ಲರಿಗೂ ಕೂಡ ಜೀವನದಲ್ಲಿ ಮುಕ್ತಿ ಸಿಗುತ್ತಂತೆ. ಅದೇ ರೀತಿ ಗುರುಗಳ ಮಾರ್ಗದರ್ಶನವನ್ನು ನಾವೆಲ್ಲರೂ ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ತಾ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದ್ರ ಜೊತೆಗೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಕೋಪವಡ್ ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಆಭರಣಗಳು, ಒಡವೆ, ವಜ್ರ, ವೈಢೂರ್ಯ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ? ಪ್ರತಿಯೊಬ್ಬರ ಮನವನ್ನೂ ಕೂಡ ಸೆಳೆತಕ್ಕಂಥದ್ದೇ ಆಭರಣಗಳು. ಅದರಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಬಂಗಾರದ ಆಭರಣವೂ ಹೌದು, ಬೆಳ್ಳಿಯ ಒಂದಷ್ಟು ಆಭರಣಗಳು ಹೌದು, ವಜ್ರ ವೈಡೂರ್ಯಗಳು ಹೌದು, ಇದೆಲ್ಲವೂ ಕೂಡ ಮನಸ್ಸೆಳಿತಕ್ಕಂಥದ್ದು. ಅಂತಹ ಮನಸ್ಸೆಳಿಬೇಕಂದ್ರೆ ಅಲ್ಲೇನೋ ಒಂದು ವಿಶೇಷತೆ ಇರಬೇಕಲ್ವಾ? ಅಂತಹ ವಿಶೇಷ ವಿಭಿನ್ನ ಶೈಲಿ, ವಿಭಿನ್ನ ರೀತಿಗಳಲ್ಲಿರ್ತಕ್ಕಂಥ ಆಭರಣಗಳು ಈ ಒಂದು ಲಲಿತಾ ಜ್ಯುವೆಲರ್ಸ್, ಈ ಒಂದು ಆಭರಣಗಳ ಮಳಿಗೆಯಲ್ಲಿದೆ. ತಾವೆಲ್ಲರೂ ಕೂಡ ನಿಮ್ಮ ಕುಟುಂಬ ಸಮೇತರಾಗಿ, ಪರಿವಾರದ ಸಮೇತರಾಗಿ ಆ ಒಂದು ಲಲಿತಾ ಜ್ಯುವೆಲರ್ಸ್ ಎಂಬತಕ್ಕಂಥ ಒಂದು ಶಾಪ್ಗೆ ಭೇಟಿ ನೀಡಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಇವತ್ತಿನ ದಿವಸ ಗುರುವಾರ ಗುರುಗಳ ಮಾರ್ಗದರ್ಶನ ನಮ್ಮೆಲ್ಲರಿಗೂ ಕೂಡ ಇದ್ದರೆ ಅಸಾಧ್ಯವಾದನ್ನು ಕೂಡ ಸಾಧನೆ ಪಡಿಸ್ಕೊಳ್ತೀವಿ. ಗುರುಲೇನಿ ವಿದ್ಯೆ ಗುಡ್ಡಿ ವಿದ್ಯೆ ಅಂತ ಹೇಳಿದೆ. ಏನಕ್ಕೆ ಆ ಪದವನ್ನು ಹೇಳ್ತೀವಿ ನಾವು ಪ್ರತಿ ಸತಿ ಅಂತಂದರೆ, ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಸ್ವಯಂ ನಮಗೇನು ನಾವೇನು ಕಂಡುಕೊಳ್ತೀವೋ ಕಣ್ಣಲ್ಲಿ, ಅದರ ಮೇಲೆ ಒಂದಷ್ಟು ಗಮನವನ್ನು ವಹಿಸಿ ನಾವು ಮುಂದೆ ಹೋಗಿಬಿಡ್ತೀವಿ. ಅದರ ಸೂಕ್ತ ಮಾಹಿತಿ, ಅದರ ಅನುಭವಿ ಮಾತುಗಳು ನಾವು ತಿಳ್ಕೊಳ್ಳೋದಿಲ್ಲ. ಕಣ್ಣು ಮುಂದೆ ಏನು ಕಾಣಿಸುತ್ತೆ ಅದನ್ನು ನೇರ ದಿಟ್ಟ ನಿರಂತರ ಅಂತ ಹೇಳಿ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಏಕಾಏಕಿ ಆ ಒಂದು ಕೆಲಸಕ್ಕೆ ಕೈ ಹಾಕಕ್ಕೆ ಹೋಗ್ತೀವಿ. ಆಗ ಎಲ್ಲೋ ಒಂದು ಕಡೆ ವಿಫಲರಾಗೋಗ್ತೀವಿ. ಎಲ್ಲೋ ಬೆರಳಿಕೆಯಷ್ಟು ಮಾತ್ರ, ಅದನ್ನೂ ಕೂಡ ಗುರುಗಳ ಅನುಗ್ರಹ ಇದ್ದಲ್ಲೇ ಒಂದಷ್ಟು ಕೆಲಸಗಳು ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಯಾರು ಗುರುಗಳ ಸಹಾಯವಿಲ್ದಿರಾ, ಯಾರು ಗುರುಗಳ ಅನುಗ್ರಹವಿಲ್ದಿರಾ ಕೆಲಸವನ್ನು ನಾನು ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ ಎಂಬತಕ್ಕಂಥ ಒಂದು ಮಂಡಧೈರ್ಯನೋ ಇಲ್ಲ ಅಂದರೆ ಒಂದು ಅತಿಯಾದ ಆತ್ಮನಂಬಿಕೆಯನ್ನು ಇಟ್ಕೊಂಡು ಬರ್ತಾರಲ್ಲ, ಅಲ್ಲಿ ವಿಫಲರಾಗೋಗ್ತಾರೆ. ಗುರುನಿಂದನೆ ಬಹಳ ಘೋರ. ಗುರುನಿಂದನೆ ನಾವು ಯಾವತ್ತೂ ಕೂಡ ಮಾಡಬಾರ್ದು. ಅಂತಹ ಗುರುಗಳನ್ನು ನಾವು ಶ್ರದ್ಧಾಭಕ್ತಿಯಿಂದ ಪ್ರತಿ ಕ್ಷಣವೂ ಕೂಡ, ಪ್ರತಿ ಸೆಕೆಂಡೂ ಕೂಡ ಗುರುಗಳನ್ನು ನಾವು ಸ್ಮರಿಸ್ತಾ ಇರಬೇಕು. ಅದಕ್ಕೆ ಅದಾದಮೇಲೆ ಮತ್ತೊಂದು ಹಾಡನ್ನು ಹೇಳಿದೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳಿ. ಗುರುವಿನ ಗುಲಾಮ ನಾವು ಆಗಲಿಲ್ಲ ಅಂದರೆ, ಗುರುಗಳ ಪಾದ ಸೇವೆಯನ್ನು ನಾವು ಮಾಡಲಿಲ್ಲ ಅಂದರೆ, ಗುರುಗಳ ಆ ಒಂದು ಪಾದದಡಿ ನಾವು ಬೆಳೆದಿಲ್ಲ ಅಂದರೆ ನಮಗೆ ಮುಕ್ತಿ ಅನ್ನೋದು ಸಿಗಲ್ವಂತೆ. ಗುರುಗಳ ಅನುಗ್ರಹವಿದ್ದರೆ ಮಾತ್ರ ನಮಗೆ ಮುಕ್ತಿ ಸಿಗೋದು. ಮನುಷ್ಯನ ಹುಟ್ಟಿನಿಂದ ಹಿಡಿದು ಸಾವಿನ ತನಕ ನಾವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆನೂ ಕೂಡ, ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಮಗೊಂದು ಮಾರ್ಗದರ್ಶನ ಬಹಳ ಮುಖ್ಯ. ಅಂದರೆ ಈ ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಲಿ, ಗುರುಗಳನ್ನು ಆರಾಧನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಗುರುಮುಖೇನ ಪಾಠವನ್ನು ಕಲಿತಕ್ಕಂಥದ್ದಾಗಲಿ, ಇದ್ಯಾವುದನ್ನು ಕೂಡ ಓರ್ವ ವ್ಯಕ್ತಿಯ ಮೇಲೆ ನಾವು ಏನಪ್ಪ ಅಂದರೆ ಡಿಪೆಂಡೆನ್ಸಿನ ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ದಾಗಲಿ, ಇಲ್ಲ ಅಂದರೆ ಅವರ ಮಾತನ್ನೇ ಕೇಳಬೇಕು ಎಂಬತಕ್ಕಂಥದ್ದಾಗಲಿ, ಅವ್ರ ಜೊತೆನೇ ಹೊಂದ್ಕೊಂಡು ಹೋಗ್ಬೇಕು ಎಂಬತಕ್ಕಂಥದ್ದಾಗಲಿ ಅಲ್ಲ. ನಮ್ಮ ಜೀವನದಲ್ಲಿ ನಾವು ಕಲಿತಕ್ಕಂಥ ಪಾಠವನ್ನು ನಾವು ಸರಿಯಾದ ರೀತಿಯಲ್ಲಿ ಕಲಿಬೇಕಂದ್ರೆ ನಾವು ಗುರುಮೇಕೆಯನ್ನು ಪಾಠವನ್ನೇ ಪಡ್ಕೊಳ್ಬೇಕು ಹೊರತಾಗಿ ಅದನ್ನು ಇನ್ನೊಬ್ಬರ ಮೇಲೆ ನಾವೇನೋ ಅವಲಂಬಿತವಾಗಿ ನಾವು ಯಾಕೆ ಜೀವನ ಸಾಗಿಸ್ಬೇಕು ಎಂಬತಕ್ಕಂಥ ಮನೋಭಾವವನ್ನು ನಾವು ಹುಟ್ಟಿಸ್ಕೊಳ್ಬಾರ್ದು. ಏನಕ್ಕೆ ಮಾತನ್ನು ಹೇಳ್ತೀನಿ ಅಂದರೆ, ಇವತ್ತಿನ ದಿವಸ ಸಾಕಷ್ಟು ಶಾಲಾ ಕಾಲೇಜುಗಳಲ್ಲಿ ಗುರುನಿಂದನೆ ಜಾಸ್ತಿ ಆಗ್ತಾ ಇದೆ.
ಇದರ ಜೊತೆಗೆ ಒಂದಷ್ಟು ವಿಡಿಯೋಗಳನ್ನು ಕೂಡ ನಾನು ಗಮನಿಸಿದ್ದೇನೆ. ಶಾಲೆ ಕಾಲೇಜುಗಳಲ್ಲಿ ಎಲ್ಲೋ ಒಂದು ಕಡೆ ಆ ಒಂದು ಶಿಕ್ಷಣ ಮಾಡತಕ್ಕಂಥ ಗುರುಗಳು ಕೂಡ ಎಲ್ಲೋ ಒಂದು ಕಡೆ ಬಹಳ ಕೋಪವನ್ನು ತಾಳಿ ಆ ಒಂದು ತಾಳ್ಮೆಯನ್ನು ಕಳ್ಕೊಂಡು ಇರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೂ ಕೂಡ ದೊಡ್ಡ ಮಟ್ಟದ ದೌರ್ಜನ್ಯಗಳನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ಏನಕ್ಕಿಲ್ಲಿ ನಾನು ಎರಡನ್ನೂ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ, ಒಂದು ಕಡೆ ಇರ್ತಕ್ಕಂಥ ತಾಳ್ಮೆಯನ್ನು, ಕೋಪದ ಮಿತಿಯನ್ನು ಮೀರಿ ವರ್ತನೆ ಮಾಡತಕ್ಕಂಥ ಗುರುಗಳು ಒಂದು ರೀತಿ ಆದರೆ, ಗುರುಗಳನ್ನು ನಿಂದಿಸಿ ಗುರುಗಳಲ್ಲಿರ್ತಕ್ಕಂಥ ಒಂದು ಸಾತ್ವಿಕ ಮನೋಭಾವವನ್ನು ನಾವು ಅಡ್ವಾಂಟೇಜ್ ಆಗಿ ತಗೊಳ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ಅದನ್ನು ಅತಿರೇಕಕ್ಕೆ ತೊಗೊಂಡು ಹೋಗ್ತಕ್ಕಂಥದ್ದಾಗಲಿ ಇವತ್ತಿನ ದಿವಸ ಹೇಗಾಗೋಗಿದೆ ಅಂದರೆ, ಗುರುಗಳೇನಾದರೂ ಸ್ಟ್ರಿಕ್ಟ್ ಆಗಿದ್ರೆ ನಾವೆಲ್ಲರೂ ಕೂಡ ಕಂಪ್ಲೇಂಟ್ ಮಾಡ್ತೀವಿ ಹೋಗಿ, ಗುರುಗಳು ಇವರು ಸಿಕ್ಕಾಪಟ್ಟೆ ಸ್ಟ್ರಿಕ್ಟಪ್ಪ ಟೀಚರು, ನಮ್ಮ ಕೈಯಲ್ಲಿ ಆಗಲ್ಲ ಓದಲಿಕ್ಕೆ, ಅವರು ನಮ್ಮನ್ನು ಒಂದು ಪ್ರೀತಿಪೂರ್ವಕವಾಗಿ ಮಾತೇ ಆಡಿಸೋದಿಲ್ಲ, ಯಾವಾಗ ನೋಡಿದ್ರು ಬಹಳ ಸೀರಿಯಸ್ ಆಗಿರ್ತಾರೆ, ಬಹಳ ಕೋಪಿಷ್ಠರಾಗಿರ್ತಾರೆ, ಅಂಥವ್ರ ಹತ್ರ ನಾವು ಬಲ ಬಿಚ್ಚೋದಿಲ್ಲ. ಆದರೆ ನಾವೇನು ಮಾಡ್ತೀವಿ, ಹೋಗ್ಬಿಟ್ಟು ಬೇರೆ ರೀತಿಯ ವಿಚಾರ ತಿಳಿಸ್ಬಿಡ್ತೀವಿ. ಆದರೆ ಯಾರು ಮೃದು ಸ್ವಭಾವಿಗಳಾಗಿರ್ತಾರೆ, ಯಾರು ಪ್ರೀತಿಯಿಂದ ಮಾತಾಡಿಸ್ತಾರೆ, ಯಾರು ನಮಗೂ ಕೂಡ ಒಂದು ಗೌರವವನ್ನು ಕಲ್ಪಿಸ್ತಾರೋ ಅವ್ರನ್ನ ನಾವೇನು ಮಾಡ್ತೀವಿ, ಎಲ್ಲೋ ಒಂದು ಕಡೆ ಛೇಡಿಸ್ಬಿಡ್ತೀವಿ, ನಿಂತ ಜಾಗದಲ್ಲೇ ಛೇಡಿಸ್ತೀವಿ. ಅಂದರೆ ಅವರನ್ನು ಏಕವಚನದಲ್ಲೂ ಕೂಡ ಮಾತಾಡ್ಬಿಡ್ತೀವಿ. ಯಾಕೆ ಹೇಳಿ, ಅವರು ಮೃದು ಸ್ವಭಾವಿಗಳು, ವಿದ್ಯಾರ್ಥಿಗಳು, ಪಾಪ ಎಲ್ಲವನ್ನೂ ಕೂಡ ಕಲಿಬೇಕು ಎಂಬತಕ್ಕಂಥ ಆಸಕ್ತಿಯಿಂದ ಬಂದಿರ್ತಾರೆ. ಅವ್ರಿಗೆ ನಾವು ಎಷ್ಟಾಗುತ್ತೋ ನಾವು ಅವರಿಗೆ ಒಂದು ಸಹಾಯವನ್ನು ಮಾಡಬೇಕು ಎಂಬತಕ್ಕಂಥ ಮನೋಭಾವ ಅವ್ರಿಗೂ ಇರುತ್ತೆ. ಹಂಗಂತ ಕೋಪದಲ್ಲಿ ವರ್ತನೆ ಮಾಡ್ತಕ್ಕಂಥ ಮೇಷ್ಟ್ರಿಗೆ ಇರಲ್ಲ ಅಂತಲ್ಲ, ಅವ್ರಿಗೂ ಕೂಡ ಪ್ರೀತಿ ವಿಶ್ವಾಸ ಇರುತ್ತೆ. ಆದರೆ ಆ ಪ್ರೀತಿ ತೋರಿಸಿದ್ರು ಇವರಲ್ಲಿ ದಾರಿ ತಪ್ಪಿಡ್ತಾರೋ ಅಂತ ಅವ್ರು ಪ್ರೀತಿ ತೋರಿಸಲ್ಲ, ಅದನ್ನು ನಾವು ದುರುಪಯೋಗ ಪಡಿಸ್ಕೊಂಡ್ಬಿಡ್ತೀವಿ. ಯಾರೂ ನಾವಂಥ ಕೆಲಸವನ್ನು ಮಾಡಬಾರ್ದು. ಶಿಕ್ಷಕರಾಗಿ, ಒಬ್ಬ ಗುರುಗಳಾಗಿ ಯಾವತ್ತೂ ಕೂಡ ಸ್ಟೂಡೆಂಟ್ಸ್ ಹತ್ರನೋ ಇಲ್ಲ ಅಂದರೆ ವಿದ್ಯಾರ್ಥಿಗಳ ಹತ್ರನೋ ಯಾವತ್ತೂ ಕೂಡ ನಾವು ನಾರ್ಮಲಾಗಿ ವರ್ತನೆ ಮಾಡಲೇಬಾರ್ದು. ಅವ್ರ ಹತ್ರ ಆದಷ್ಟು ನಾವು ಸ್ಟ್ರಿಕ್ಟಾಗಿ ಇರಲೇಬೇಕು. ನಾನೆಲ್ಲ ಗುರುಗಳನ್ನೂ ಒಂದು ಮನವಿ ಮಾಡ್ಕೊಳ್ತೀನಿ, ಗುರುಗಳೇ ತಾವು ಪ್ರೀತಿ ವಿಶ್ವಾಸವನ್ನು ತೋರಿಸ್ತೀರಿ, ಆದರೆ ಎಲ್ಲೋ ಒಂದು ಕಡೆ ಅದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಹಾಗಂತ ಹೇಳಿ ತೀರಾ ದೊಡ್ಡ ಮಟ್ಟದ ಒಂದು ದೌರ್ಜನ್ಯವೂ ಕೂಡ ಬೇಡ, ಇರೋದರಲ್ಲಿ ಕಣ್ಣು ದೃಷ್ಟಿಯಲ್ಲೇ ಬೆದರಬೇಕು, ಆ ರೀತಿಯಾಗಿ ಇಟ್ಕೊಳ್ಬೇಕು. ಹಾಗಾದರೆ ವಿದ್ಯಾರ್ಥಿಗಳಾಗಿ ನಾವೂ ಕೂಡ ಎಂತಹ ಪರಿಸ್ಥಿತಿ ಬಂದ್ರೂ ಕೂಡ ಗುರು ನಿಂದನೆ ಮಾಡಬಾರ್ದು. ಗುರುಗಳಿಂದ ಒಂದು ಪೆಟ್ಟು ತಿಂದ್ರೂ ಕೂಡ ಅದು ನಿಜಕ್ಕೂ ಒಳ್ಳೆಯದೇ. ಗುರುಗಳಿಂದ ತಿಂತಕ್ಕಂಥ ಪ್ರತಿಯೊಂದು ಪೆಟ್ಟೂ ಕೂಡ ನಾಳೆ ದಿವಸ ನಮ್ಮ ಜೀವನವನ್ನು ವೃದ್ಧಿಸ್ತಕ್ಕಂಥದ್ದು. ಆ ಪೆಟ್ಟನ್ನು ನಾವು ಅವಮಾನ ಅಂತ ಯಾವತ್ತೂ ಕೂಡ ತಿಳ್ಕೊಳ್ಬಾರ್ದು. ವಿಚಾರಗಳು ಸಾಕಷ್ಟು ಇದೆ. ಅಧಿಕ ಮಾಸದ ಗುರುವಾರ, ಇನ್ನು ಗುರುಗಳ ಬಾಯಲ್ಲಿ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುಗಳ ಬಾಯಲ್ಲಿ ಯಾವೆಲ್ಲ ಮಾಹಿತಿಗಳನ್ನು ತಿಳ್ಕೊಳ್ಬೋದು, ನಾನು ಕೂಡ ಕಾತುರದಿಂದ ಕಾಯ್ತಾ ಇದ್ದೇನೆ. ಇನ್ನು ಇದೇ ಬರ್ತಕ್ಕಂಥ ಶನಿವಾರ ಲಕ್ಷ್ಮೀ ಭೂವರಹ ಸ್ವಾಮಿಯ ವಿಶೇಷವಾಗಿರತಕ್ಕಂಥ ದರ್ಶನ. ಅಧಿಕ ಮಾಸದಲ್ಲಿ ವಿಷ್ಣುವಿನ ಆರಾಧನೆಯೇ ಒಂದು ಅದ್ಭುತ. ಈ ಒಂದು ಸುಸಂದರ್ಭದಲ್ಲಿ ವಿಷ್ಣುವಿನ ಅವತಾರವಾಗಿರತಕ್ಕಂಥ ಲಕ್ಷ್ಮೀ ಭೂವರಹ ಸ್ವಾಮಿಯ ದರ್ಶನ ಅದು ಮತ್ತೊಂದು ವಿಶೇಷ ಅಂತಲೇ ಹೇಳಬಹುದು. ತಪ್ಪದೆ ಇನ್ನು ಮುಂದೆ ಬರ್ತಕ್ಕಂಥ ಅಧಿಕ ಮಾಸಗಳಲ್ಲಿ ಬರ್ತಕ್ಕಂಥ ಎಲ್ಲ ಶನಿವಾರಗಳಲ್ಲೂ ಕೂಡ ಬಹಳ ವಿಶೇಷವಾಗಿ ಭೂವರಹ ಸ್ವಾಮಿಯ ದರ್ಶನವನ್ನು ತಾವು ತಮ್ಮ ವಾಸ್ತುಗೃಹದಲ್ಲೇ ಕೂತು ಮಾಡ್ಬೋದು. ಅಧಿಕ ಮಾಸದ ಶ್ರಾವಣ ಮಾಸ, ಅಧಿಕ ಶ್ರಾವಣದಲ್ಲಿ ಲಕ್ಷ್ಮೀ ಭೂವರಹ ಸ್ವಾಮಿಯ ಆರಾಧನೆ ಅದು ನಿಜಕ್ಕೂ ಶಕ್ತಿಯುತ. ತಾವೆಲ್ಲರೂ ಕೂಡ ನಿಮ್ಮ ವಾಸ್ತುಗೃಹದಲ್ಲೇ ಕೂತು ಟಿವಿನಲ್ಲಿ ಭಗವಂತನ ದರ್ಶನವನ್ನು ಮಾಡಿ ಕೂತ ಜಾಗದಲ್ಲೇ ಒಂದು ಸಂಕಲ್ಪವನ್ನು ಮಾಡಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಗುರುವಾರ ಗುರುಗಳ ಅನುಗ್ರಹ ನಮ್ಮೆಲ್ಲರಿಗೂ ಕೂಡ ಬೇಕಲ್ವಾ. ಈಗ ಗುರುಗಳನ್ನು ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಾಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಡಾಕ್ಟರ್ ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರನ್ನು ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾಗಿ ನಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ ಎದುರಾಗಿದೆ. ನನ್ನ ಪ್ರೀತಿಯ ತಂದೆಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ. ನಮಸ್ತೆ ಅಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೇಂ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಹರಿಂ ಕರಾಸನಗರ್ಭ್ಯದಾಂ ನಲಸುಗಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸುವರ್ಣಾಂ ವರದಾರಣೀಂ ಚ ಪ್ರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪೃಷ್ಠಕವಾಸಮಂಕುಶಧಿರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಫರಾತ್ವರಗಲಾಂ ಶ್ರೀಚಕ್ರಸಂಚಾರಣೀಂ ಮಹಾಕಾಳಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಪದ್ಮಾನನೆ ಪದ್ಭೋಯ್ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ
ವಿಶ್ವಪ್ರಿಯ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ ಯಾ ಸಾ ಪದ್ಮಾಸನಸ್ಥಾ ವಿಪುಲಕಟಿತಟೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮೀಂ ಲಲಿತಾಂಬಿಕಾಯ ನಮಃ ದುರ್ಗಾಂಬಿಕಾಯ ನಮಃ ಕ್ಷೇತ್ರಪಾಲಿನಿ ನಮಃ ಓಂ ಮಹಾಮೂರ್ತಯೇ ನಮೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ बोलो भगवान शिरडी सद्गुरु साईनाथ महाराज की जय। जगद्गुरु आदिशंकराचार्य महाराज की जय। शंकर मध्व रामानुजाचार्य महाराज की जय। ಬಾಬಾರವರನ್ನು ಗುರು ರಾಘವೇಂದ್ರ ಸ್ವಾಮಿಗಳನ್ನು ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು ಭಗವಾನ್ ಶ್ರೀ ಸದ್ಗುರು ಸಾಯಿನಾಥರೊಂದಿಗೆ ಜೊತೆಗೆ ಗುರು ದತ್ತ ಮಹಾರಾಜರನ್ನು ಪ್ರಾರ್ಥನೆ ಮಾಡ್ತಾ ಗುರು ಪರಂಪರೆ, ಗುರುವಿನ ಅನುಗ್ರಹ, ಗುರುವಿನ ಮಾರ್ಗದರ್ಶನ, ಗುರು ಎಂಬತಕ್ಕಂತಹ ಪದದ ಸಂಪೂರ್ಣ ಕೃಪಾಶೀರ್ವಾದ ನಾಡಿನ ದೇಶದ ಸಮಸ್ತರ ಮೇಲಿರಲಿ. ನಮ್ರತೆಯ ಬದುಕು, ತನಗೆ ಏನೇ ಗೊತ್ತಿದ್ದರೂ ಏನೇ ಇದ್ದರೂ, ತನ್ನಲ್ಲಿ ಏನೇ ಒಂದು ವಿಶೇಷವಾಗಿರ್ತಕ್ಕಂತಹ ಕಲ್ಪನೆಗಳಿದ್ದರೂ ಅದನ್ನು ದಯಪಾಲಿಸಿರ್ತಕ್ಕಂತಹದ್ದು ಜ್ಞಾನದಿಂದ, ಜ್ಞಾನಚಿಕ್ಷುವಿನಿಂದ. ಅಂತಹ ಜ್ಞಾನವನ್ನು ದಯಪಾಲಿಸಿದಂತಹ ಗುರುಗಳಿಗೆ ನಮಸ್ಕರಿಸ್ತಕ್ಕಂತಹ ದಿನ ಈ ಗುರುವಾರ. ಗುರುಗಳ ಅನುಗ್ರಹದೊಂದಿಗೆ ಇವತ್ತಿನ ಕಾಯಕವನ್ನು ನಾವು ಪ್ರಾರಂಭ ಮಾಡೋಣ. ಈಗಷ್ಟೇ ತಾವು ಪ್ರೋಮೋ ನೋಡಿದ್ರಿ. ಲಕ್ಷ್ಮೀ ಬೋವರಹ ಸ್ವಾಮಿಯ ದರ್ಶನ ಮಾಡುವಂಥ ಸೌಭಾಗ್ಯ ಒಂದಷ್ಟು ಜನ ನೇರವಾಗಿ ಬಂದು ದರ್ಶನ ಮಾಡಿದ್ದುಂಟು. ಒಂದಷ್ಟು ಜನ ಮನೆಯಲ್ಲೇ ಕೂತು ಸ್ವಾಮಿಯನ್ನು ದರ್ಶನ ಮಾಡ್ತಾ ವಿಶೇಷವಾಗಿರ್ತಕ್ಕಂತಹ, ಅದರಲ್ಲೂ ಈ ಒಂದು ಅಧಿಕ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ಬೋವರಹ ಸ್ವಾಮಿಯನ್ನು, ಒಮ್ಮೆ ಲಕ್ಷ್ಮೀ ಬೋವರಹ ಸ್ವಾಮಿಯ ಸಾಲಿಗ್ರಾಮವನ್ನು ದರ್ಶನ ಮಾಡಿದ್ರೆ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲಗಳು ದೂರ. ಲಕ್ಷ್ಮೀ ಬೋವರಹ ಸ್ವಾಮಿಯನ್ನು ದರ್ಶನ ಮಾಡೋದು ಒಂದು ಭಾಗ್ಯ ಆದರೆ, ಆ ಸಾಲಿಗ್ರಾಮದ ಮಧ್ಯಭಾಗದಲ್ಲಿರ್ತಕ್ಕಂಥ ಇಡೀ ಭೂಮಂಡಲವೇ ಒಂದು ದರ್ಶನ ಕೊಡ್ತಕ್ಕಂತಹ ಸ್ವಾಮಿ, ಆ ಒಂದು ವಿಶೇಷವಾದಂತಹ ಗರ್ಭ ಅಂದರೆ ಆ ಮುಖಭಾಗದಲ್ಲಿರ್ತಕ್ಕಂತಹ ಗರ್ಭ, ಅದರೊಳಗಿರ್ತಕ್ಕಂಥ 2 ಮೇರು ಚಕ್ರಗಳು, ಆ 2 ಮೇರು ಚಕ್ರಗಳನ್ನು ಹತ್ತಿರದಿಂದ ನೋಡಿದಂತಹದ್ದು ಒಂದು ಸೌಭಾಗ್ಯ ಆದರೆ, ಇದೇ ಶನಿವಾರ ಸ್ವಾಮಿಗೆ ನಡೀತಕ್ಕಂಥ ಅಭಿಷೇಕ, ಪ್ರತಿನಿತ್ಯದ ಸ್ವಾಮಿಯ ಸೇವೆ, ಬೆಳಗ್ಗೆ ಮತ್ತು ಸಂಧ್ಯಾಕಾಲ ಅಂದರೆ ದ್ವಿಕಾಲ ಅನುಷ್ಠಾನ ಎಲ್ಲವನ್ನೂ ಸಹಿತ ತಾವು ಮನೆಯಲ್ಲಿ ಕೂತು ನೋಡ್ತಾ ಇದ್ದೀರಿ. ಹಾಗೆ ಮೊನ್ನೆ ಸಾಲಿಗ್ರಾಮದ ದರ್ಶನಕ್ಕೆ ಬಂದಂಥ ಭಕ್ತರು ಸಾಕಷ್ಟು ಜನ. ಸಾಲಿಗ್ರಾಮ ದರ್ಶನ ನಿಜಕ್ಕೂ ಪರಮ ಪವಿತ್ರವೇ ಸರಿ. ದೇವಾಲಯದಲ್ಲಿ ಗರ್ಭಗುಡಿಯಲ್ಲಿರ್ತಕ್ಕಂಥ ದೇವರ ಸಾನ್ನಿಧ್ಯ ಒಂದು ಭಾಗ ಆದರೆ, ಅದನ್ನು ಮೀರಿಸುವಂತಹ ಮತ್ತೊಂದು ಶಕ್ತಿ ಅಂದರೆ ಈ ಸಾಲಿಗ್ರಾಮ. ಸಾಲಿಗ್ರಾಮ ಯಾರಿಂದಲೂ ರಚನೆಯಾದಂಥದ್ದಲ್ಲ. ಸಾಲಿಗ್ರಾಮ ಯಾರಿಂದಲೂ ಸಹಿತ ಆ ವಿಗ್ರಹವನ್ನು ಕೆತ್ತಿದ್ದಲ್ಲ, ಅಥವಾ ಯಾವೊಬ್ಬ ಶಿಲ್ಪಿ ಸಹಿತ ಅದನ್ನು ಮಾಡಿದ್ದಲ್ಲ. ವಿಶ್ವಕರ್ಮನಿಗೆ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಸಾಲಿಗ್ರಾಮದ ದರ್ಶನ ಭಾಗ್ಯ ಅಂತಲೂ ಹೇಳ್ತಾರೆ. ಪ್ರತಿಯೊಂದು ವಿಗ್ರಹಗಳನ್ನು ಕೆತ್ತನೆ ಮಾಡತಕ್ಕಂಥದ್ದು ವಿಶ್ವಕರ್ಮನಿಂದಲೇ ಸಾಧ್ಯ ಸುಂದರವಾದಂಥ ಅರಮನೆ ಮಾಡುವಂಥದ್ದು. ವಿಶ್ವಕರ್ಮನಿಂದಲೇ ಸಾಧ್ಯ ಸುಂದರವಾದಂಥ ನಯನ ಮನೋಹರವಾದಂಥ ವಿಗ್ರಹಗಳನ್ನು ಮಾಡತಕ್ಕಂಥದ್ದು. ವಿಗ್ರಹಗಳನ್ನು ತಯಾರು ಮಾಡಿದ ಮೇಲೆ ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಜೀವಕಳೆಯನ್ನು, ಜೀವಶಕ್ತಿಯನ್ನು ವಿಶೇಷವಾದಂಥ ವೇದ ಮಂತ್ರಗಳಿಂದ, ಅಂಗನ್ಯಾಸ ಕರನ್ಯಾಸಗಳಿಂದ, ವಿಶೇಷವಾದಂಥ ತಂತ್ರಸಾರಗಳಿಂದ ವಿಗ್ರಹಕ್ಕೆ ಚೈತನ್ಯವನ್ನು ಕೊಡುವಂಥದ್ದು. ಹೇಗೆ ಋಷಿಮುನಿಗಳು ತಪಸ್ಸನ್ನು ಮಾಡಿ, ಜಪತಪಗಳನ್ನು ಮಾಡಿ, ಹೋಮ ಹವನಾದಿಗಳನ್ನು ಮಾಡಿದ್ರೆ ದೇವತೆಗಳಿಗೆ ಶಕ್ತಿನೋ, ಹಾಗೆ ವಿಗ್ರಹ ತಯಾರಾದ ಮೇಲೆ ಅದನ್ನು ಗರ್ಭಗುಡಿಯಲ್ಲಿಟ್ಟು ಅದಕ್ಕೆ ಜೀವಶಕ್ತಿಯನ್ನು ತುಂಬುವಂಥದ್ದು ವಿಶೇಷವಾದಂಥ ಅಂಗನ್ಯಾಸ ಕರನ್ಯಾಸಗಳಿಂದ, ಮಂತ್ರತಂತ್ರ ಯಂತ್ರಗಳಿಂದ, ವಿಶೇಷವಾದಂತಹ ವೇದ ಮಂತ್ರಗಳಿಂದ, ಹೋಮ ಹವನಾದಿಗಳಿಂದ ವಿಗ್ರಹಕ್ಕೆ ಜೀವಶಕ್ತಿಯನ್ನು ಕೊಡುವಂಥದ್ದು. ಇದೆಲ್ಲವೂ ಮಾನವರು ಮಾಡ್ತಕ್ಕಂಥದ್ದೇ. ಇದನ್ನು ಮೀರಿರ್ತಕ್ಕಂಥದ್ದು ಸಾಲಿಗ್ರಾಮ ಎಂಬತಕ್ಕಂಥದ್ದು. ಅದರ ಹುಟ್ಟೇ ವಿಶೇಷ. ಸಾಲಿಗ್ರಾಮ ಜನಿಸಿದ್ದೇ ವಿಶೇಷ. ಸಾಲಿಗ್ರಾಮದಲ್ಲಿ ಸಾಕ್ಷಾತ್ ಭಗವಂತ ಮಹಾವಿಷ್ಣು ನೆಲೆಸಿರ್ತಾರೆ ಎಂಬತಕ್ಕಂಥದ್ದಕ್ಕೆ ಸಾಕಷ್ಟು ಆಧಾರಗಳಿದೆ. ವಜ್ರಕೀಟ ಎಂಬತಕ್ಕಂಥ ಒಂದು ಹುಳ ಅಷ್ಟು ಗಟ್ಟಿಯುತವಾಗಿರ್ತಕ್ಕಂತಹ ಒಂದು ಸಾಲಿಗ್ರಾಮ ಶಿಲೆ, ಒಂದು ಶಿಲೆಯನ್ನು, ಕಪ್ಪು ಕಲ್ಲನ್ನು, ಅದನ್ನು ಕೊರೆದು ಒಳಗಡೆ ಚಕ್ರಗಳನ್ನು ಸೃಷ್ಟಿ ಮಾಡುತ್ತೆ ಅಂದರೆ ಅಬ್ಬಾ ಏನು ಹೇಳೋಣ. ಸದ್ಯದಲ್ಲೇ ತಮಗೆ ಮತ್ತೊಂದು ಅದ್ಭುತವನ್ನು ನಾನು ನೋಡಿಸ್ತೇನೆ ನಿಮಗೆ. ಬಹುಶಃ ಒಂದು 2 ಇಂಚ್ ಇರಬಹುದೇನೋ.
2 ಇಂಚು ಇಲ್ಲ ಅನಿಸುತ್ತೆ, 2 ಇಂಚು 1.25 ಇಂಚು ಇರಬಹುದು ಅಷ್ಟೇ ಅದು. ಆ 1.25 ಇಂಚು ಸಾಲಿಗ್ರಾಮದಲ್ಲಿ 18 ಚಕ್ರಗಳನ್ನು ಸೃಷ್ಟಿಯಾಗಿದೆ. 18 ಚಕ್ರಗಳಿರ್ತಕ್ಕಂತಹ ಲಕ್ಷ್ಮೀ ಬೋರಹ ಸಾಲಿಗ್ರಾಮ ಸಹಿತ ಒಂದು ಆಶ್ರಮಕ್ಕೆ ಬಂದಿದೆ. ಆ ಸಾಲಿಗ್ರಾಮವನ್ನು ನೋಡೋದೇ ಇಲ್ಲ, ಅದನ್ನು ಸ್ಪರ್ಶಿಸಿದ್ರೆ, ಅದನ್ನು ಒಮ್ಮೆ ಅದನ್ನು ಕೈಲಿ ಹಿಡಿದು ನಾವೊಂದು ಪ್ರಾರ್ಥನೆ ಸಲ್ಲಿಸಿದ್ರೆ ಸಾಕು, ಹಬ್ಬ ಏನೋ ಒಂದು ವಿಶೇಷತೆ. ಒಂದು ಇದಿರುತ್ತೆ, ಸ್ವರ್ಣ ಖಚಿತ ಸಾಲಿಗ್ರಾಮ. ಆ ಸ್ವರ್ಣ ರೇಖೆಗಳು, ಆ ಸಾಲಿಗ್ರಾಮದ 18 ಚಕ್ರಗಳು ಸಹಿತ ಕಣ್ಣಿಗೆ ಗೋಚರಿಸುತ್ತಲ್ಲ. ಆ ಸಾಲಿಗ್ರಾಮ ಹೀಗೆ ಹಿಡಿದ್ರೆ ಅದರ ವೈಬ್ಸ್ ಇದೆಯಲ್ಲ, ವೈಬ್ರೇಷನ್ಸು ಮನುಷ್ಯನ 72,000 ನರನಾಡಿಗಳಿಗೂ ಒಂದು ವಿಶೇಷವಾದ ಶಕ್ತಿಯನ್ನು ಕೊಟ್ಟು ನಮಗಿರ್ತಕ್ಕಂತಹ ನಮ್ಮ ಕರ್ಮಫಲವನ್ನು ದೂರ ಮಾಡಿ, ಬಹುಶಃ ಕಲಿಯುಗದಲ್ಲಿ ಇದರ ವೈಶಿಷ್ಟ್ಯತೆ ವಿಶೇಷತೆಗಳು ಕಾಲ ಕಾಲಕ್ಕೂ ಒಂದೊಂದು ಬದಲಾವಣೆ ಅಂತ ಹೇಳ್ತಾರೆ. ಕಾಲ ಕಾಲಕ್ಕೂ ಒಂದೊಂದು ವೈಶಿಷ್ಟ್ಯತೆ ನಡೀತಾ ಇರುತ್ತೆ ಅಂತ ಹೇಳ್ತಾರೆ. ಒಂದೊಂದು ಕಾಲಕ್ಕೆ ಒಂದೊಂದು ಬದಲಾವಣೆ ಅಥವಾ ಒಂದೊಂದು ಕಾಲಕ್ಕೆ ಒಂದೊಂದು ಪ್ರಸಿದ್ಧಿಗೆ ಬರುತ್ತೆ, ಒಂದೊಂದು ಅದು ಸ್ಪಷ್ಟತೆ ಅದರ ರೂಪುರೇಷೆಗಳು ತೋರಿಸುತ್ತೆ ಅಂತಾರೆ. ನನಗನ್ಸಿದ ಮಟ್ಟಿಗೆ, ನನಗಷ್ಟೇ ಅಲ್ಲ, ಆಶ್ರಮಕ್ಕೆ ಬಂದ ಪ್ರತಿಯೊಬ್ಬ ಭಕ್ತರ ಒಂದು ಮನಸ್ಸಲ್ಲಿರುವಂಥದ್ದು ಮನದಾಳದ ಮಾತಿದೆಯಲ್ಲ, ಆ ಮಾತೇನು ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ತೀನಿ. ಕೂತ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಸಾಲಿಗ್ರಾಮದ ಕುರಿತಾಗಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಅದನ್ನು ಮತ್ತೆ ಮುಂದುವರಿಸೋಣ. ಗುರುಗಳೇ, ಒಂದಷ್ಟು ಮಾಹಿತಿಗಳನ್ನು ತಿಳಿಸ್ತಾ ಇದ್ರಿ ಮತ್ತು ಅಲ್ಲಿ ಬಂದಿರತಕ್ಕಂಥ ಭಕ್ತರ ಒಂದು ಅಭಿಪ್ರಾಯವನ್ನು ಕೂಡ ತಾವು ತಿಳಿಸ್ತಾ ಇದ್ರಿ. ಖಂಡಿತ ಬರ್ತಕ್ಕಂಥ ಇವತ್ತಿಗೂ ಬರತಕ್ಕಂಥ ಭಕ್ತರಿದ್ದಾರಲ್ಲ, ನಾವು 13ರಿಂದ 23 ಅಂತ ಹೇಳಿದೆ. 13ರಿಂದ 23ರವರೆಗೂ ಭಕ್ತರು ಬಂದು ದರ್ಶನ ಮಾಡೋದು ಅಲ್ಲಿ ನಿರಂತರವಾಗಿ ನಡೀಲಿ ಅಂತಕ್ಕಂಥದ್ದು. ಅದಾದ ನಂತರನೂ ಭಕ್ತರು ಭಗವಂತನ ದರ್ಶನ ಮಾಡ್ತಿದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ಪ್ರತಿಯೊಂದಕ್ಕೂ ಒಂದು ಕಡಿವಾಣ ಬೇಕಲ್ವ, ಪ್ರತಿಯೊಂದಕ್ಕೂ ಒಂದಷ್ಟು ಬೇಕು, ಯಾಕೆಂದರೆ ವ್ಯವಸ್ಥೆಗಳು, ಜವಾಬ್ದಾರಿ. ಆದರೆ ಆ 23ರವರೆಗೂ ನಡೆದಂತಹ ದೊಡ್ಡ ಜವಾಬ್ದಾರಿ ಕಾಯಕವನ್ನು ತಾವೀಗ ಪ್ರತಿ ಶನಿವಾರಗಳಲ್ಲಿ ನೋಡ್ತಾ ಇದ್ದೀರಿ. ಅದಾದ ನಂತರ ಲಕ್ಷ್ಮೀ ಬೋರಹ ಸ್ವಾಮಿ ಸಾಲಿಗ್ರಾಮವನ್ನು, ಯಾಕೆಂದರೆ ಆ ಪ್ರಾರಂಭದಲ್ಲಿ ಆ ಬೃಹತ್ ಮಟ್ಟದ ಸಾಲಿಗ್ರಾಮ ಒಂದು ದರ್ಶನದಲ್ಲೇ ಇಷ್ಟು ಜನಗಳನ್ನು ಆಕರ್ಷಣೆ ಮಾಡಿ, ಇಷ್ಟು ಜನಗಳಿಗೆ ಅವರ ಸಂಕಷ್ಟಗಳ ದೂರ ಮಾಡಿ, ಇವತ್ತಿಗೂ ಸಹಿತ ಅಂದು ದರ್ಶನಕ್ಕೆ ಬಂದಿದ್ವಿ, ಅಂದು ಇಂಥದ್ದೊಂದು ಕೆಲಸ ಆಗಬೇಕಾಗಿತ್ತು, ನಾವು ಬಂದು ದೇವ್ರ ಮುಂದೆ ನಿಂತು ಪ್ರಾರ್ಥನೆ ಮಾಡಿದ್ಮೇಲೆ ನಮಗೆ ಈ ಕೆಲಸ ಆಯಿತು ಅಂತ ಹೇಳುವವರ ಸಂಖ್ಯೆ ನಾನು ಇಲ್ಲಿ ಕೂತು ಹೇಳಿದಾಗ ನಿಮ್ಮ ಮನಸ್ಸಿಗೆ ಅನ್ನಿಸಬಹುದೇನೋ, ಇಲ್ಲ ಅವರು ಏನೋ ಅವ್ರ ಆಶ್ರಮದ ಬಗ್ಗೆ, ಅವರ ಒಂದು ನಡೆದಂಥ ಕಾರ್ಯಕ್ರಮದ ಬಗ್ಗೆ ಅವರು ಅದನ್ನು ಮಾತಾಡ್ತಿದ್ದಾರೆ ಅಂತ. ಅದಲ್ಲ ಸತ್ಯ ಘಟನೆ. ಇನ್ನೊಂದು, ನಾನು ಒಬ್ಬಿಬ್ಬರ ಬಾಯಿನಲ್ಲಿ ಹೇಳಿಸ್ಬೋದು, ಅಥವಾ ಒಂದು 10 ಜನದ ಬಾಯಲ್ಲಿ ಹೇಳಿಸ್ಬೋದು, ಹಾಗೂ ಮಿತಿ ಮೀರಿ ಒಂದು 100 ಜನದ ಬಾಯಲ್ಲಿ ಹೇಳಿಸ್ಬೋದು. 500ರಿಂದ 1000 ಜನದ ಬಾಯಲ್ಲಿ ನಾನು ಹೇಳಿಸ್ಲಿಕ್ಕಾಗೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನನಗೆ ಹೇಳೋದಕ್ಕಿಂತ ಸಾಲಿಗ್ರಾಮ ದರ್ಶನಕ್ಕೆ ಬಂದು ಹೋಗಿದ್ದೀರಲ್ಲ, ಬಂದು ಹೋಗಿರ್ತಕ್ಕಂಥವ್ರು ನಿಮ್ಮ ಅನುಭವಗಳನ್ನು ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿ ಅವರಿಗೆ ಹೇಳಿ. ಯಾಕೆಂದರೆ ನೀವು ಬಂದು ನೋಡಿರ್ತಕ್ಕಂಥದ್ದು ಸಾಮಾನ್ಯವಲ್ಲ. ಇನ್ನೊಂದು ಅದ್ಭುತವಾದಂಥ ಸಾಲಿಗ್ರಾಮವನ್ನು ನಾನು ನಿಮಗೆ ಯಾರಿಗೂ ತೋರಿಸಿಲ್ಲ. ಆ ಸಾಲಿಗ್ರಾಮದಲ್ಲಿ ಒಂದು 2.5ರಿಂದ 3 ಇಂಚ್ ಇರ್ಬೋದು ಅಷ್ಟೇ ಸಾಲಿಗ್ರಾಮ. 18 ಚಕ್ರಗಳದರಲ್ಲಿದೆ. 18 ಚಕ್ರಗಳನ್ನು ಕೊರೆದಿರ್ತಕ್ಕಂಥದ್ದು ಒಂದು, ಅದರಲ್ಲಿ ಸ್ವರ್ಣ ರೇಖಾಂಕಿತ. ಸಾಲಿಗ್ರಾಮದ ಬಗ್ಗೆ ಮಾಹಿತಿ ಇರೋರಿಗೆ, ಸಾಲಿಗ್ರಾಮದ ಬಗ್ಗೆ ಅರಿವಿರ್ತಕ್ಕಂಥವ್ರಿಗೆ, ಸಾಲಿಗ್ರಾಮವನ್ನು ಹತ್ತಿರದಿಂದ ನೋಡಿರ್ತಕ್ಕಂಥವ್ರಿಗೆ ಇದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಅದರೊಳಗೆ ಬಂಗಾರದ ಒಂದಷ್ಟು ಕಿರಣಗಳು, ಬಂಗಾರದ ರೇಖೆಗಳ ಸಹಿತ ಅದರಲ್ಲಿದೆ. ಸ್ವರ್ಣ ಖಚಿತವಾಗಿದ್ದು, ನಾವು ಯಾವುದಾದ್ರು ಒಂದು ವಿಗ್ರಹಕ್ಕೆ ಮೇಲ್ಭಾಗದಲ್ಲಿ ಅದಕ್ಕೊಂದು ಕವಚವನ್ನು, ಅಂದರೆ ಆಭರಣವನ್ನು, ಕವಚವನ್ನು ಆ ಸಾಲಿಗ್ರಾಮಕ್ಕೂ ಒಂದು ವಿಷ್ಣು ದೇವರಿಗೂ ಅಥವಾ ಯಾವುದೋ ಒಂದು ದೇವರಿಗೆ ವಿಗ್ರಹ ಅದು ಕೆತ್ತನೆ ಆಗಿರ್ತಕ್ಕಂಥ ವಿಗ್ರಹಕ್ಕೆ ಅದಕ್ಕೊಂದು ಕವಚವನ್ನು ಬೆಳ್ಳಿದ್ದು ಅಥವಾ ಬಂಗಾರದ್ದು ಅಥವಾ ಪಂಚಲೋಹದ್ದು ತಾಮ್ರದ್ದು ಮಾಡಿಸ್ತೀವಿ. ಸಾಲಿಗ್ರಾಮಕ್ಕೆ ನಾವು ಯಾರೂ ಮಾಡಿಸ್ಬೇಕಾದ್ದಿಲ್ಲ. ಆ ಸಾಲಿಗ್ರಾಮದಲ್ಲಿ ಆ ಸಾನ್ನಿಧ್ಯ ಇದೆ ಅಂದರೆ, ಆ ಸಾಲಿಗ್ರಾಮ ಅಷ್ಟು ಪುರಾತನವಾದ್ದಾದರೆ, ಆ ಸಾಲಿಗ್ರಾಮಕ್ಕೆ ಒಂದಷ್ಟು ವರ್ಷಗಳೇ ಅದಕ್ಕೆ ಒಂದಷ್ಟು ಕಳೆದಿದೆ ಅಂದರೆ, ಅಥವಾ ಸಾಲಿಗ್ರಾಮ ಸಾಕಷ್ಟು ವರ್ಷಗಳು ನೀರಿನೊಳಗಿದೆ ಅಂದರೆ, ಆಟೋಮೆಟಿಕ್ ಆಗಿ ಸ್ವರ್ಣ ರೇಖಾಂಕಿತ ಬಂಗಾರದ ಚಿಹ್ನೆಗಳು, ಬಂಗಾರದ ಕುರುಹುಗಳು, ಬಂಗಾರದ ಹೊದ್ದಿಕೆ ಅದರ ಮೇಲೆ ಬರುತ್ತೆ ಅಂತಕ್ಕಂಥದ್ದು ಕೆಲವು ಗ್ರಂಥಗಳ ಆಧಾರ ಇದೆ. ಅದೇ ಪ್ರಕಾರವಾಗಿರ್ತಕ್ಕಂಥ ಸಾಲಿಗ್ರಾಮ ಇಲ್ಲಿದೆ. ಲಕ್ಷ್ಮೀ ಬೋರಹ ಸಾಲಿಗ್ರಾಮ ಒಂದು ಕಡೆ, ಕೋದಂಡರಾಮನ ಸಾಲಿಗ್ರಾಮ ಮತ್ತೊಂದು ಕಡೆ, ಸಂತಾನ ವೇಣುಗೋಪಾಲನ ಸಾಲಿಗ್ರಾಮ ಒಂದು ಕಡೆ,
ಸಾಲಿಗ್ರಾಮಗಳಲ್ಲಿ ಇಷ್ಟು ದೇವರ ಹೆಸರು ಹೇಳ್ತೀವಲ್ಲ, ಆ ದೇವ್ರದೇ ಅದು ಅಂತ ಪರ್ಟಿಕ್ಯುಲರ್ ಹೇಗೆ ಗೊತ್ತಾಗುತ್ತೆ? ಇದ್ರ ಬಗ್ಗೆ ನೀವು ನಂಬ್ತಿರೋ ಬಿಡ್ತಿರೋ, ಇಲ್ಲಿಂದ ಹರಿದ್ವಾರ ತನಕ ಹೋದೆ ನಾನು. ನಮ್ಮ ಈ ಕಾರ್ಯಕ್ರಮ ಮುಗಿದ ಮೇಲೆ ಹರಿದ್ವಾರವರೆಗೂ ಹೋಗಿ ಅಲ್ಲಿ ಸಾಲಿಗ್ರಾಮಗಳನ್ನು ಬಹಳಷ್ಟು ಆ ನೇಪಾಳಿಂದ ಗಂಡಕಿ ನದಿಯಿಂದ ತಂದು ಸಾಲಿಗ್ರಾಮಗಳನ್ನು ನಿತ್ಯವೂ ಸಹಿತ ಸಾಕಷ್ಟು ಸಂಸ್ಥಾನಗಳಿಗೆ, ಮಠಗಳಿಗೆ ಮತ್ತು ರಾಜ್ಯ ದೇಶ ವಿದೇಶಗಳಲ್ಲಿರ್ತಕ್ಕಂಥ ಸಂಸ್ಥಾನಗಳಿಗೆ ಕಳಿಸುವಂತಹ ಒಂದು ಮಹಾನ್ ಶಕ್ತಿ. ಸಾಕಷ್ಟು ಅವ್ರು ನೋಡೋದು, ಅವ್ರನ್ನ ಮಾತಾಡೋದೇ ಒಂದು ದೊಡ್ಡ ಕತೆ. ಸಾಮಾನ್ಯ ಕೈ ಸಿಗಲ್ಲ ಅವರು. ನಾವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದ್ರೆ ಅವರು ಸಮಾಧಾನವಾಗಿ ಯಾವ ಮೂಡಲ್ಲಿರ್ತಾರೋ ಅವಾಗ ಕೇಳಿಸ್ಕೋಬೇಕು. ನಾನು ತುಂಬ ವಯಸ್ಸಾಗಿರ್ತಕ್ಕಂಥ ಒಬ್ಬ ಹಿರಿಯರನ್ನು ಕೂತು ಮಾತಾಡಿಸಿದೆ ನಾನು. ಏನು ಈ ಸಾಲಿಗ್ರಾಮದ ವಿಶೇಷತೆ? ಯಾಕೆಂದರೆ ನಮಗೂ ಹೊಸದು, ಒಂದು ಅಪರೂಪವಾದಂಥ ಮಾಣಿಕ್ಯ. ಸಾಲಿಗ್ರಾಮದ ಮುಂದೆ ನಿಂತು ಪ್ರಾರ್ಥನೆ ಮಾಡಿದ್ರೆ ನಿನ್ನ ಕಷ್ಟಗಳು ದೂರ ಆಗ್ತಾ ಇದೆ. ಕಲಿಯುಗದಲ್ಲಿ ಇದಕ್ಕಿಂತ ಮತ್ತೇನು ಬೇಕಿದೆ? ಕಷ್ಟ ಇಲ್ಲದ ಮನುಷ್ಯ ಇಲ್ಲ. ಅದರಲ್ಲೂ ಪ್ರತಿಯೊಬ್ಬ ಮನುಷ್ಯನಿಗೂ ನಾನು, ನಂದು, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಇಷ್ಟೇ ಚೆನ್ನಾಗಿರ್ಬೇಕು. ನನ್ನ ಮನೆ ಚೆನ್ನಾಗಿರ್ಬೇಕು. ಇನ್ನೊಬ್ಬರ ಮನೆ ಹಾಳಾದರೂ ಪರವಾಗಿಲ್ಲ. ಯಾರ ಮನೆಗೆ ಶಕ್ತಿ ಇಲ್ಲದವರು ಇದ್ದಾರೆ ಅವ್ರ ಮನೆ ಆಸ್ತಿ ನನಗಿರಲಿ. ಒಬ್ಬ ಸ್ನೇಹಿತ, ಒಬ್ಬ ಪ್ರಾಣ ಸ್ನೇಹಿತ, ಅವನು ಏನೋ ಅಕಾಲ ಮೃತ್ಯುವಿಗೆ ಈಡಾಗಿದ್ದಾನೆ ಅಂದರೆ ಇಡೀ ಕುಟುಂಬದಲ್ಲಿ ನಿನ್ನದೊಂದು ಪಾತ್ರ ಹೇಗಿರುತ್ತೆ ಅಂದರೆ ಆ ಮನೆಗೆ ಒಬ್ಬ ಅಣ್ಣನಾಗೋ ತಮ್ಮನಾಗೋ ಒಂದು ಸಂರಕ್ಷಣೆಗೋ ಅಥವಾ ಒಂದೆರಡು ಒಳ್ಳೆ ಮಾತಾಡೋ, ನಿನ್ನ ಕಷ್ಟಕ್ಕೆ ನಾನು ವಿದ್ದೀವಮ್ಮ ಅನ್ನಬೇಕು. ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ? ಮನೆಯಲ್ಲಿ ಪತಿದೇವರಿಲ್ವಾ? ಗಂಡ ಇಲ್ವಾ? ಗಂಡ ಏನೇನು ಆಸ್ತಿ ಮಾಡಿಟ್ಟಿದ್ದಾನೆ ಅವೆಲ್ಲ ನನಗೆ ಕೊಟ್ಬಿಡಿ, ನಾನು ನೋಡ್ಕೊಳ್ತೇನೆ. ಆಸ್ತಿ ಕಿತ್ಕೊಳ್ಳೋದಕ್ಕೆ ಇದೊಂದು ಪ್ಲ್ಯಾನ್, ಮನೆ ನುಗ್ಗೋದು. ಇದು ಕಲಿಯುಗ. ತಂದೆ ಮಕ್ಕಳ ಮಧ್ಯದಲ್ಲಿ ವೈರತ್ವ, ತಾಯಿ ಮಕ್ಕಳ ಮಧ್ಯದಲ್ಲಿ ಒಂದಷ್ಟು ಬಿರುಕು, ಒಂದು ಸುಂದರವಾದ ಕುಟುಂಬದಲ್ಲಿ 108 ತರಹ ಸಮಸ್ಯೆ, ಕಲಹಗಳು, ಒಂದು ತಾಯಿ ಗರ್ಭದಲ್ಲಿ ಹುಟ್ಟತಕ್ಕಂಥ ಅಣ್ಣ ತಮ್ಮಂದರು. ಇವತ್ತು ಒಂದು ತಾಯಿ ಗರ್ಭದಲ್ಲಿ ಹುಟ್ಟತಕ್ಕಂಥ ಅಣ್ಣ ತಮ್ಮಂದರು ಅಪ್ಪ ಮಾಡಿರೋ ಆಸ್ತಿಗೋ ತಾತ ಮಾಡಿರ್ತಕ್ಕಂಥ ಆಸ್ತಿಗೋ ಕೋರ್ಟ್ ಮೆಟ್ಲು ಹತ್ತಿಬಿಟ್ಟು 14 ವರ್ಷ, 12 ವರ್ಷ, 18 ವರ್ಷ ಆದರೂ ಕೋರ್ಟಲ್ಲೇ ಅಲಿತಾ ಒಬ್ಬರು ಮುಖ ಒಬ್ಬರು ಕಾಣ್ದಿರೋ ವೈರತ್ವದಲ್ಲಿ ಸಾಯ್ತಾ ಇದ್ದಾರೆ ಇವತ್ತಿನ ದಿವಸ. ನಿಜಕ್ಕೂ ಅಂತಹವ್ರು ಬಂದು ಕಷ್ಟ ಹೇಳ್ಕೊಳ್ತಾರಲ್ಲ ಅವ್ರ ಪಾಪ ಅಣ್ಣಂದರು, ಅದರಲ್ಲೂ ಆ ರೈತ ಬಾಂಧವರು ಒಂದಷ್ಟು ಜನ ಇದ್ದಾರೆ ನೋಡಬೇಕು ನೀವು. ಮೈ ಮೇಲೆ ಹರಿದಿರೋ ಬಟ್ಟೆ ರೀ, ಪಂಚೆ ಹರಿದೋಗಿರುತ್ತೆ, ಶರ್ಟ್ ಹರಿದೋಗಿರುತ್ತೆ. ಒಳ್ಳೆ ಪಂಚೆ ತೊಗೊಳ್ಳಲ್ಲ, ಒಳ್ಳೆ ಶರ್ಟ್ ತೊಗೊಂಡು ಹಾಕ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ. ಆದರೆ ಕೋರ್ಟ್ ಮೆಟ್ಲು ಹತ್ತಿರ್ತಾರೆ. 14 ವರ್ಷ, 12 ವರ್ಷ, 18 ವರ್ಷ ಆದರೂ ಕೋರ್ಟ್ ಸುತ್ತ ಆಡ್ತಾ ಇರೋದು. ಡೇಟ್ ಮುಂದೆ ಹೋಗ್ತಾನೆ ಇರುತ್ತೆ. ಆದರೆ ಕೋರ್ಟಲ್ಲಿ ಯಾಕೆ ಡೇಟ್ ಮುಂದಕ್ಕೆ ಹೋಗುತ್ತೆ? ಹೀಗೆ ನಡೆದು ಬೇಸತ್ತಾದರೂ ನೀವು ಅಣ್ಣ ತಮ್ಮಂದ್ರು ಒಂದಾಗ್ಬಿಟ್ಟು ನಮಗೆ ಕೋರ್ಟ್ ಕತೆ ಬೇಡಪ್ಪ, ನಾವು ಇಲ್ಲೇ ತೀರ್ಮಾನ ಮಾಡ್ಕೊಳ್ತೀವಿ, ನಾವು ನಮ್ಮ ಅಮ್ಮನ ಎದೆ ಹಾಲು ಕುಡಿದಿದ್ದೀವಿ, ನಾವು ಏನೇ ಆಗಲಿ ಕಷ್ಟ ಸುಖ ನಾವು ಹಂಚ್ಕೊಂಡು ಹೋಗ್ತೀವಿ ಅನ್ನೋ ಮನಸ್ಸು ಬರುತ್ತೇನೋ ಅಂತಕ್ಕಂಥದ್ರ ಚಿಂತನೆ ಬಹುಶಃ ನನಗನ್ಸಿದ ಮಟ್ಟಿಗೆ ನ್ಯಾಯಾಧೀಶರಿಗೆ ಇರುತ್ತೇನೋ. ಇಲ್ಲಾಂದರೆ ಏನು 14 ವರ್ಷ, 18 ವರ್ಷ, 20 ವರ್ಷ, ಎಷ್ಟು ಜನ ನ್ಯಾಯಾಧೀಶರು ಬದಲಾಗ್ತಾ ಇರ್ತಾರೆ, ಎಷ್ಟು ಜನ ಲಾಯರ್ಸ್ ಬದಲಾಗ್ತಾ ಇರ್ತಾರೆ. ನನ್ನ ಕೇಸ್ ಎಷ್ಟು ದಿವಸ ಮುಂದೆ ಹೋಗಲಿಲ್ಲ ಅಂದರೆ ನಾನೊಬ್ಬ ಲಾಯರ್ ಬದಲಾಯಿಸು. ಆದರೆ ಇಂಥದ್ದಕ್ಕೂ ಪರಿಹಾರವನ್ನು ಕೊಟ್ಟದ್ದು ಈ ಲಕ್ಷ್ಮೀ ಬೋರಹ ಸಾಲಿಗ್ರಾಮ. ಇಲ್ಲಿಗೆ ಬಂದು ಭಗವಂತನ ಪ್ರಾರ್ಥನೆ ಮಾಡಿ ಆ ಮಣ್ಣನ್ನು ತಂದು ದೇವ್ರ ಮುಂದೆ ತೋರಿಸಿ ಆ ಮಣ್ಣನ್ನು ಪುನಃ ತೊಗೊಂಡೋಗಿ ನಾನು ಪ್ರಕಾರ ಒಂದು ಸಂಕಲ್ಪ ಮಾಡಿದ್ರಲ್ಲ, ಅದಾದಮೇಲೆ ಬಂದಂಥ ರಿಪೋರ್ಟ್ಸು ನನಗೆ ಒಂದು 5 ಜನ ಅಥವಾ 6 ಜನ ಈ ತರಹ ಕೇಸುಗಳು ತುಂಬ ದಿವಸ ಕೋರ್ಟಲ್ಲಿ ಅಲೀತಾ ಇರತಕ್ಕಂಥವ್ರು, ನಮಗೂ ನೆಮ್ಮದಿ ಸಿಕ್ಕಿದೆ, ನಾವು ಕುಟುಂಬದಲ್ಲಿ ಒಂದಾಗಿದ್ದೀವಿ ಅನ್ನೋ ಮಾತು ಕೇಳಿದಾಗ ನನ್ನ ಸಿಕ್ಕ ಆನಂದ ಇದೆಯಲ್ಲ, ಆ ಆನಂದಕ್ಕೆ ಪಾರೇ ಇಲ್ಲ. ಮನುಷ್ಯ 3 ದಿವಸ ಬದುಕ್ತಾನೆ. ಇವತ್ತು ಜನನ, ನಾಳೆ ಆನಂದದಿಂದ ಇರೋಣ, ಆಚೆ ನಾಳದ್ದು ಪ್ರಯಾಣ ಹೊರಡೋಣ. ಇದನ್ನು ಬಿಟ್ಟು ಇನ್ನೇನಾದ್ರು ಈ ಪ್ರಪಂಚದಲ್ಲಿದೆಯಾ? ಖಂಡಿತ ಏನೂ ಇಲ್ಲ. ಆದರೆ ಇರುವವರೆಗೂ ನ್ಯಾಯ ನೀತಿಯಿಂದ, ಅದರಲ್ಲೂ ಒಂದು ವಿಚಾರ, ನಾನು ಸಂಪಾದನೆ ಮಾಡಿರ್ತಕ್ಕಂಥದ್ದು ಕೋರ್ಟ್ ಮೆಟ್ಲು ಹತ್ತಲ್ಲ, ಅಪ್ಪನ ಸಂಪಾದನೆ, ತಾತನ ಸಂಪಾದನೆ. ತಾತ ಅಪ್ಪ ನನ್ನ ಮಗನೋ ಮೊಮ್ಮಗನೋ ಚೆನ್ನಾಗಿರಲಿ ಅಂಥೇಳಿ ಕಷ್ಟಪಟ್ಟು ಸಂಪಾದನೆ ಮಾಡೋದನ್ನು ನಾವು ಮಕ್ಕಳು ಅದನ್ನು ನ್ಯಾಯವಾಗಿ ತೀರ್ಮಾನ ಮಾಡಿಕೊಂಡು 10 ರೂಪಾಯಿ ನೀನಾದ್ರೂ ಜಾಸ್ತಿ ತಗೋ, 10 ರೂಪಾಯಿ ನನಗಾದರೂ ಕೊಡು. ಏನು ತಿಂದರೂ ನಾವು ಅಣ್ಣ ತಮ್ಮಂದರು ನಮ್ಮ ಅಮ್ಮನ ಎದೆ ಹಾಲು ಕುಡಿದು ಬದುಕಿದ್ದೀವಲ್ಲ, ನಾವಿಬ್ಬರು ಹಂಚ್ಕೊಳ್ಳೋಣ ಅಥವಾ ಅಕ್ಕ ತಂಗಿರೆಲ್ಲ ಜೊತೆಲಿ ಕೂತಿರೋಣ. ಈ ಒಂದು ಮಾತನ್ನು ಬಿಟ್ಟು ಮಧ್ಯದಲ್ಲಿ ಇನ್ನೊಬ್ಬರ ನ್ಯಾಯಕ್ಕೆ ಬಿಟ್ಟು ಕೈಕಟ್ಟಿ ಕೂರ್ತೀವಲ್ವ, ಇದು ಸಮಂಜಸವ? ಬಹುಶಃ ನನಗನ್ಸುತ್ತೆ ಇಂತಹ ಸನ್ನಿವೇಶದಲ್ಲಿ ಇಂತಹ ಅಪರೂಪವಾದಂಥ ಮಾಣಿಕ್ಯಗಳು ಪುನಃ ಮಾತಾಡೋಕ್ಕೆ ಶುರು ಮಾಡುತ್ತೆ. ಪ್ರತಿ ಯುಗದಲ್ಲೂ ಪ್ರತಿ ಕಾಲದಲ್ಲೂ
ರಾಕ್ಷಸತ್ವ ಎಂಬತಕ್ಕಂಥದ್ದು ಸಾಕಷ್ಟು ಆದಾಗ ಭಗವಂತ ಉದಯೋನ್ಮುಖನಾಗ್ತಾನಂತೆ, ಭಗವಂತ ಕಾಣಿಸ್ಕೊಳ್ತಾನಂತೆ, ಕಾಣಿಸಿ ಅದಕ್ಕೊಂದು ಪರಿಹಾರವನ್ನು ಕೊಡ್ತಾನಂತೆ. ನಾನು ಈ ಮಾತೆಲ್ಲ ಆಡಿದಾಗ ನಿಮಗೆ ಕೇಳಿಸ್ಕೊಂಡಾಗ, ಗುರುಗಳು ಏನಪ್ಪ ಹೀಗೆಲ್ಲ ಹೋಗ್ತಿದ್ದಾರೆ, ಮುಂದಕ್ಕೆ ಎಲ್ಲೋ ಹೋಗ್ತಿದ್ದಾರಲ್ಲ, ಎಲ್ಲೋ ಮಾತಾಡ್ತಿದ್ದಾರಲ್ಲ, ಅದಲ್ಲ, ನನ್ನ ಕಣ್ಣು ಮುಂದೆ ನಡೆದ ಚಿತ್ರೀಕರಣ, ನನ್ನ ಕಣ್ಣು ಮುಂದೆ ಬರುವಂತಹ ಭಕ್ತರು ಅವ್ರು ಆಡುವಂಥ ಮಾತು, ಅವರ ಸಂಕಟ ತೋಡ್ಕೊಳ್ತಾರಲ್ಲ, ಯಾರಿಗಾದ್ರೂ ಕಣ್ಣಲ್ಲಿ ನೀರು ಬರುತ್ತೆ, ಹೊಟ್ಟೆ ಕಿವುಚುತ್ತೆ. ಅಣ್ಣ ತಮ್ಮಂದರಾಗಿ ಬೆಳೆದು ಒಂದು ತಟ್ಟೆಯಲ್ಲಿ ಊಟ ಮಾಡಿ ಒಂದು ಬಟ್ಲಲ್ಲಿ ಅನ್ನ ಕಲಿಸಿದ್ರೆ 4 ಜನ ಮಕ್ಕಳಿಗೂ ತಿನ್ನಿಸ್ಬೇಕಾದ್ರೆ ಅವಾಗ ಎಂಜಿಲಿಲ್ಲ. 4 ಜನ ಮಕ್ಕಳಿಗೂ ಆ ತಾಯಿ ತಿನ್ನಿಸ್ತಾ ಬರ್ತಾಳೆ. ಕೈ ತುತ್ತು ಹಾಕ್ಬೇಕಾದ್ರೆ ಒಂದು ಪಾತ್ರೆನಲ್ಲಿ ಅನ್ನ ಕಲ್ಸ್ಕೊಂಬಂದು ಆಚೆ ಕಡೆ ಕೂತ್ಕೊಂಡು ಕೈ ತುತ್ತು ಹಾಕ್ತಾರಲ್ಲ, ಲೈನಾಗಿ ಸರ್ತಿ ಸಲ ಎಲ್ಲ ಮಕ್ಕಳು ಕೂತ್ಕೊಂಡಿರ್ತಾರಲ್ಲ, ಆವಾಗ ಈ ಕಿತ್ತಾಟ ಇಲ್ಲ. ಅವ್ರಿಗೊಂದು ಮದುವೆ ಆದಾಗ ಅಥವಾ ಅವರೊಂದು ಹಂತಕ್ಕೆ ಬಂದಾಗ, ಅವರು ಮಕ್ಕಳಾದಾಗ ಅಪ್ಪನ ಆಸ್ತಿನ ತಗೊಂಡು ಕೋರ್ಟ್ಗೆ ಹಾಕೋದು, ಅಪ್ಪನ ಆಸ್ತಿ ನ್ಯಾಯ ಪಂಚಾಯತಿ ಮಾಡೋದು, ಅಪ್ಪ ಅಮ್ಮನ ತಗೊಂಡು ಬೀದಿಗಿಡೋದು. ಎಂತಹ ನೀಚ ಬದುಕಪ್ಪ ನಮ್ಮದು. ಬಹುಶಃ ಇನ್ನಾದರೂ ಇವೆಲ್ಲ ದೂರ ಮಾಡಿಕೊಂಡು ಭಗವಂತನ ಕೃಪೆಯಿಂದ ಹಿರಿಯರು ಮಾಡಿರ್ತಕ್ಕಂಥ ಆಸ್ತಿನ 4 ಜನ ನೆಮ್ಮದಿಯಾಗಿ ಇರ್ತಕ್ಕಂಥ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸೇರಿ ಹಂಚ್ಕೊಂಡು ನೆಮ್ಮದಿಯಾಗಿ ಊಟ ಮಾಡೋ ಕಾಲ ಆಗಲಿ. ಇನ್ನೊಬ್ಬರ ಹತ್ರ ಕೈಕಟ್ಟಿ ನಿಲ್ಲೋದು ಬಿಡಲಿ, ಇನ್ನೊಬ್ಬರ ಹತ್ರ ತಲೆ ಬಗ್ಸೋದು ಬಿಡಲಿ, ಬದುಕು ಸುಂದರವಾಗಿರಲಿ. ಆ ಲಕ್ಷ್ಮೀ ಬೋರಹ ಸ್ವಾಮಿ ಅನುಗ್ರಹ ಎಲ್ಲರಿಗೂ ಸಿಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿ ಸಾಲಿಗ್ರಾಮದ ಕುರಿತಾಗಿ, ದರ್ಶನದ ಕುರಿತಾಗಿ, ಬಂದಿರತಕ್ಕಂಥ ಭಕ್ತಾದಿಗಳ ಕುರಿತಾಗಿ ಒಂದಿಷ್ಟು ಮಾಹಿತಿಗಳನ್ನು ತಿಳಿಸಿಕೊಟ್ರು. ಅದರ ಜೊತೆಗೆ ಸ್ವರ್ಣ ಖಚಿತವಾಗಿರತಕ್ಕಂಥ ಸಾಲಿಗ್ರಾಮದ ಒಂದು ಚುಟುಕು ಸಣ್ಣ ಪರಿಚಯವನ್ನು ಮಾಡಿಕೊಟ್ರು. ಆದರೆ ಅದರ ದರ್ಶನವನ್ನು ಇನ್ನೂ ಮಾಡಿಲ್ಲ. ನಾನಂತೂ ಗುರುಗಳಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಸದ್ಯದಲ್ಲೇ ಅತಿ ಶೀಘ್ರದಲ್ಲೇ ನಮ್ಮೆಲ್ಲ ಭಕ್ತಾದಿಗಳಿಗೂ ಕೂಡ ಆ 18 ಚಕ್ರಗಳು ಉಳ್ಳಂತಹ ಸ್ವರ್ಣ ಖಚಿತ ಸಾಲಿಗ್ರಾಮವನ್ನು, ಸ್ವರ್ಣ ರೇಖಾಂಕಿತ ಸಾಲಿಗ್ರಾಮವನ್ನು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳಿಗೂ ಕೂಡ ದರ್ಶನಕ್ಕೆ ವ್ಯವಸ್ಥೆ ಮಾಡಿ ಅಂತ ನಾನು ಗುರುಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ಅದರ ಜೊತೆಗೆ ಇನ್ನು ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ಪಂಚಾಂಗ ಶ್ರವಣ ಮತ್ತು ದಿನ ವಿಶೇಷ. ಓಂ ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೋರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀಂ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರುರಾಘವೇಂದ್ರ ದೇವತಾಭ್ಯೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಗಂ ಗಣಪತೀನ್ ನಮಃ. ಓಂ ಗಂ ಗಣಪತೀನ್ ನಮಃ. ಓಂ ಗಂ ಗಣಪತೀನ್ ನಮಃ. ಓಂ ಗಂ ಗಣಪತೀನ್ ನಮಃ. ಶ್ರೀ ಶುಭಕೃತ್ ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಅಧಿಕ ಮಾಸ, ಅಧಿಕ ಶ್ರಾವಣ ಮಾಸ, ಶುಕ್ಲಪಕ್ಷ 20/7/2023 ಗುರುವಾರ, ತೃತೀಯ ಆಶ್ಲೇಷ ನಕ್ಷತ್ರ. ಇವತ್ತು ಆಶ್ಲೇಷ ನಕ್ಷತ್ರವಾಗಿದ್ದು ಇವತ್ತಿನ ದಿವಸ, ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಒಂದಷ್ಟು ಜನಕ್ಕೆ ಲಾಭವಿದೆ, ಒಂದಷ್ಟು ಜನಕ್ಕೆ ಸಮಸ್ಯೆಗಳೆಂಬತಕ್ಕಂಥ ಸೆರಮಾಲೆ ಇದೆ. ಆದರೆ ಈ ಅಧಿಕ ಮಾಸದಲ್ಲಿ ಪುಣ್ಯಕ್ಷೇತ್ರಗಳ ಸ್ನಾನ, ಪುಣ್ಯಕ್ಷೇತ್ರಗಳ ತೀರ್ಥ ಸ್ನಾನ, ದೇವತಾ ದರ್ಶನ, ದೇವರ ಆರಾಧನೆ ಇದು ಬಹಳ ವಿಶೇಷವಾಗಿರತಕ್ಕಂಥದ್ದು ಅಂತ ಹೇಳ್ತಾರೆ. ಹಾಗಾಗಿ ಪುಣ್ಯಕ್ಷೇತ್ರಗಳಿಗೆ ಹೊರಟಾಗ ನೋಡಿ, ಪುಣ್ಯಕ್ಷೇತ್ರ ಮತ್ತು ತೀರ್ಥಕ್ಷೇತ್ರ, ಸಮುದ್ರ ಸ್ನಾನ, ನದಿ ಸ್ನಾನ ಅಂದಾಗ ಒಂದು ವಿಚಾರವನ್ನು ತಲೆಯಲ್ಲಿಟ್ಕೊಳ್ಳಿ. ನೀವು ನಿಮಗೆ ಬೇಡವಾದಂತಹ ಪದಾರ್ಥಗಳನ್ನು, ನಿಮಗೆ ಬೇಡವಾದ ಪದಾರ್ಥವನ್ನು, ಮನೆಯಲ್ಲಿ ಇದು ಸಾಕಪ್ಪ ಅನಿಸಿದಂಥ ಪದಾರ್ಥವನ್ನು, ಅಥವಾ ದೇವ್ರ ಮುಂದೆ ಇಟ್ಟಿರ್ತಕ್ಕಂಥ ದೇವರು ಎಲ್ಲೂ ಹೋದ್ರೂ ಸಹಿತ ಒಂದು ದೇವ್ರ ಫೋಟೋನೋ ಒಂದು ವಿಗ್ರಹನೋ ಏನೋ ಒಂದು ತಂದುಬಿಟ್ಟಿರ್ತೀರಿ. ಅದು ಕಾಲಕ್ರಮೇಣ ತುಂಬ ಜಾಸ್ತಿ ಆಗೋಗ್ಬಿಟ್ಟಿದೆ ಮನೆಯಲ್ಲಿಂದಾಗ ನಮಗೆ ಅವಾಗ ಅದು ಬೇಡ ಅನಿಸುತ್ತೆ ಅಥವಾ ತುಂಬ ಜಾಸ್ತಿ ಅನಿಸುತ್ತೆ. ಅಂಥದ್ದನ್ನು ತೊಗೊಬಂದು ನೀವೇನು ಮಾಡ್ತೀರಿ, ಹರಿಯೋ ನೀರು ಬಿಡೋವಂಥ ಪ್ರಕ್ರಿಯೆಗೆ ಮುಂದಾಗ್ತೀರಿ. ಅಥವಾ ಅಶ್ವತ್ಥ ಮರವೋ, ಅರಳಿ ಮರವೋ, ಬೇವಿನ ಮರವೋ ತೊಗೊಂಡೋಗಿ ಅಲ್ಲಿ ಬಿಟ್ಟು ಬಿಡ್ತೀರಿ. ಅಥವಾ ಕೆಲವರಷ್ಟು ಈ ಮೂತ್ರ ವಿಸರ್ಜನೆಗಳು ಮಾಡುವಂಥ ಸ್ಥಳಗಳಲ್ಲೂ ಸಹಿತ ಕೆಲವು ದೇವ್ರ ಫೋಟೋಗಳನ್ನು ತಗಲು ಹಾಕೋದು, ಗೋಡೆಗಳಿಗೆ ಹಾಕೋದು. ನೋಡಿ, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ಎಷ್ಟು ಪವಿತ್ರತೆ ಇರತಕ್ಕಂಥದ್ದು. ಒಂದು ಸಾಲಿಗ್ರಾಮದ ಬಗ್ಗೆ ನಾವು ಇಷ್ಟು ವಿಚಾರಗಳು ಹೇಳಿದ್ರು ಅದು ಸಾಲದು, ಇನ್ನೂ ಬೇಕು, ಇನ್ನೂ ಅದರಲ್ಲಿರೋ ಸತ್ಯಾಸತ್ಯತೆ ನೋಡಬೇಕು ಅನ್ನೋ ಆಸೆಯಲ್ಲಿದ್ದೀವಿ. ಹಾಗೆ ಒಂದೊಂದು ದೇವರ ಒಂದೊಂದು ಫೋಟೋಗಳನ್ನು ನೋಡಿದಾಗ ಅಷ್ಟೇ ಸಂತೋಷನೂ ಪಡ್ತೀವಿ. ಅದೇ ನಮ್ಮ ಹಿಂದೂಗಳು ಬೇರೊಬ್ಬರು ಮಾಡಲ್ಲ, ಅನ್ಯ ಧರ್ಮಿಗಳು ಮಾಡ್ತಿಲ್ಲ. ನಮ್ಮ ಧರ್ಮದಲ್ಲಿರ್ತಕ್ಕಂಥವರು
ನಮ್ಮ ಮನೆ ಕಾಂಪೌಂಡ್ ಹತ್ರ ಯಾರೋ ರೀಸರ್ಚ್ ಮಾಡ್ತಾರೆ ಅಂದರೆ ನಮ್ಮದೊಂದು ಫೋಟೋ ತೊಗೊಂಡಾಗ ಕಾಂಪೌಂಡ್ಗೆ ಅಂಟಿಸ್ತೀವಿ, ದೇವ್ರನ್ನ ಸೆಕ್ಯೂರಿಟಿಗೆ ಹಾಕ್ತಾ ಇದ್ದೀವಿ. ಎಂತಹ ನೀಚ ಬುದ್ಧಿನಪ್ಪ ನಮ್ಮದು. ಯಾರೆಲ್ಲ ಮನೆ ಕಾಂಪೌಂಡ್ಗಳಿಗೆ, ಯಾರೆಲ್ಲ ಈ ತರಹ ಈ ಒಂದು ಮೂತ್ರ ವಿಸರ್ಜನೆ ಸ್ಥಳದಲ್ಲೋ ಅಥವಾ ಕಸ ಹಾಕೋ ಸ್ಥಳದಲ್ಲೋ ನಮ್ಮದೊಂದು ದೇವ್ರ ಫೋಟೋನೋ ಅಥವಾ ಒಂದು ದೇವ್ರ ವಿಗ್ರಹನೋ ಅಥವಾ ಆ ದೇವರ ಒಂದು ಭಾವಚಿತ್ರ ಹಾಕಿ ಅಲ್ಲಿ ಒಂದು ದೈವ ಸಾನ್ನಿಧ್ಯ ಇದೆ ಅಂಥೇಳಿ ಅದನ್ನು ಬಿಂಬಿಸಿ ನೀವು ತೋರಿಸ್ತಿರ್ತೀರೋ, ನೀವು ಹೇಳ್ತೇನೆ ಮುಂದಿನ 7 ಜನ್ಮಕ್ಕಾಗುವಷ್ಟು ಪಾಪಕರ್ಮ ಕಟ್ಕೊಳ್ತೀರಿ. ಯಾರಾದರೂ ಇಂಥ ಕೆಲಸ ಮಾಡಿದರೆ ಫಸ್ಟ್ ಹೋಗಿ ತೆಗೆದುಬಿಡಿ ಅದನ್ನು. ಅಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾರೆ ಅಥವಾ ಅಲ್ಲಿ ಏನೋ ಗಲೀಜು ಮಾಡ್ತಾರೆ, ಅಲ್ಲಿ ಏನೋ ಕಸ ತಂದಾಕ್ತಾರೆ ಅಂದರೆ ಅದನ್ನು ಹೇಗೆ ನಿರ್ಬಂಧನೆ ಮಾಡಬೇಕು, ಅದನ್ನು ಹೇಗೆ ಅದನ್ನು ನಿಭಾಯಿಸಬೇಕು, ಅದು ಬರ್ದಿರ ಅದನ್ನು ಅಂಥ ಕೆಲಸ ಮಾಡ್ದಿರ ಹೇಗೆ ತಡೆಗಟ್ಟಬೇಕು ಎಂಬತಕ್ಕಂಥ ಚಿಂತನೆ ಮಾಡಿ. ಆ ಜಾಗದಲ್ಲಿ ತೊಗೊಂಡೋಗಿ ದೇವ್ರನ್ನ ಇಡ್ತೀವಿ ಅಂದರೆ ಏನು ಹೇಳೋಣ? ಮಾಡ್ತಿರೋದು ಸರಿನಾ ಇದು? ಎಲ್ಲಿ ಅನ್ಯ ಧರ್ಮದವ್ರು ತೋರಿಸಿ. ಸಾಕಷ್ಟು ಕಡೆ ಕಾಂಪೌಂಡಲ್ಲೆಲ್ಲ ಗಣಪತಿ ಫೋಟೋ, ಲಕ್ಷ್ಮಿ ಫೋಟೋ, ಶಿವ ಪಾರ್ವತಿ ಫೋಟೋಗಳನ್ನೆಲ್ಲ ಈ ಟೈಲ್ಸ್ ಬರುತ್ತಲ್ಲ ಗುರುಳೆ, ಅದರಲ್ಲಿ ಪ್ರಿಂಟ್ ಮಾಡಿಬಿಟ್ಟು ಅಂಟಿಸ್ಬಿಟ್ಟಿರ್ತಾರೆ. ಆದರೆ ಒಂದಷ್ಟು ಜನಕ್ಕೆ ಅಂಟಿಸಿದ್ದಾರೆ ಅಂತ ನೋಡಿ ಕಣ್ಣಿರುತ್ತೆ, ಆ ಫೋಟೋ ಬಿಟ್ಟು ಈ ಫೋಟೋ ಬಿಟ್ಟು ಮಧ್ಯದಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾರೆ. ಅದನ್ನೇ ಹೇಳೋದು. ಅವಾಗ ಅದ್ರ ಪಾಪಕರ್ಮ ಹೆಂಗೋ ಬರ್ತೇಳಿ. ಹೌದು, ನಾನು ಮಾಡಿದ್ದು ನಾನೊಬ್ಬ ತಿನ್ನಲ್ಲ, ನನ್ನ ಜೊತೆಗೆ ನನ್ನ ಮಕ್ಕಳು ಮರಿಮಕ್ಕಳೆಲ್ಲ ತಿನ್ನಬೇಕಾಗತ್ತೆ. ಹೌದು ಹೌದು. ಇಂತಹ ಪಾಪಕರ್ಮವನ್ನು ನಾನು ಮಾಡಿಬಿಟ್ಟು ನನ್ನ ಇಡೀ ವಂಶಕ್ಕೆ ಯಾಕೆ ಬಿಟ್ಟು ಹೋಗಬೇಕು? ತಪ್ಪಲ್ವ ನಾವು ಮಾಡ್ತಿರ್ತಕ್ಕಂಥದ್ದು? ಖಂಡಿತ ಹೇಳ್ತೇನೆ, ಸಮುದ್ರ ತೀರಕ್ಕೆ ಹೊರಟಾಗ, ಸಮುದ್ರ ಸ್ನಾನಕ್ಕೆ ಹೊರಟಾಗ ಅಲ್ಲಿ ಬಟ್ಟೆಗಳು ವಿಸರ್ಜನೆ ಮಾಡ್ತಕ್ಕಂಥದ್ದು, ಮೈಮೇಲೆ ಹಾಕ್ಕೊಂಡ್ರೆ ಬಟ್ಟೆಯಿಂದ ನೀರಿಗೆ ಎಸೆದು ಬಿಡೋದು. ಒಳ್ಳೆ ಪುಣ್ಯಕ್ಷೇತ್ರ ತೀರ್ಥಸ್ನಾನ, ಧರ್ಮಸ್ಥಳ ಇರಲಿ, ಹೊರನಾಡಿರಲಿ, ಶೃಂಗೇರಿ ಇರಲಿ, ಎಲ್ಲಾದರೂ ಸರಿ ಸ್ನಾನಕ್ಕೆ ಅಂತ ಹೊರಟಾಗ ತೀರ್ಥ ಸ್ನಾನಕ್ಕೆ ಹೊರಡ್ತಿರಲ್ಲ, ಹೋದಾಗ ಅಲ್ಲಿ ಬಟ್ಟೆ ಬಿಚ್ಚಿ ಹಾಕಬಾರ್ದು ನೀವು. ಅಥವಾ ನಿಮಗೆ ಅಷ್ಟು ಬಟ್ಟೆ ಬಿಡಬೇಕು ಅಂತಿದ್ರೆ ನಿನ್ನ ಮೈಮೇಲಿರ್ತಕ್ಕಂಥ ಒಂದು ಜೊತೆ, ಅದು ನೋಡಿ ಎಂಥ ಬುದ್ಧಿವಂತಿಕೆ. ತೀರ್ಥ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಹಳೆಯ ಬಟ್ಟೆ ಇನ್ನೇನು ಮನೆಯಲ್ಲಿ ಕಸ ನೆಲ ಒರೆಸೋಕ್ಕೂ ಆಗಬಾರ್ದು, ಅಂಥ ಬಟ್ಟೆನ ಮೈಮೇಲೆ ಹಾಕ್ಕೊಂಡು ಸ್ನಾನ ಮಾಡಿ ಅದನ್ನೆಲ್ಲ ಬಿಟ್ಟು ಬರೋದು. ಎಂಥ ಕೊಳಕು ಬುದ್ಧಿನಪ್ಪ ಇದು. ಆ ಬಟ್ಟೆಯಿಂದ ನಿಮಗೆ ಆಗಬೇಕಾದ್ದೇನಿಲ್ಲ, ಅಥವಾ ನೀವು ಬಿಸಾಕುವಂಥ ಬಟ್ಟೆ ದೇವರು ತೊಗೊಂಡು ಅವನೇನು ಉಟ್ಕೊಳ್ಳೋದಿಲ್ಲ, ಅಥವಾ ಅದರಿಂದ ನಿಮಗೆ ಲಾಭ ಬರುತ್ತೆ ಅಂದರೆ ಅದು ಮೂರ್ಖತನ. ಆದರೆ ಆ ಪಾವಿತ್ರತೆ ಇರ್ತಕ್ಕಂಥ ಸ್ಥಳವನ್ನು ಹಾಳು ಮಾಡ್ತೀವಲ್ಲ, ಅಪವಿತ್ರಕ್ಕೆ ಪಡಿಸ್ತೀವಲ್ಲ ನಾವು, ಇದರಿಂದ ಕರ್ಮಫಲ ಜಾಸ್ತಿ. ಕ್ವಾಲಿಟಿ ನೋಡ್ತಾರೆ ಗುರುಳೆ. ಹಾಂ, ಕ್ವಾಲಿಟಿ ಅದು. ಕ್ವಾಲಿಟಿ ನೋಡಬೇಕು ಕೆಲವರು. ಅಂತಹ ಚೇಷ್ಟೆಗಳನ್ನೆಲ್ಲ ಮಾಡ್ತೀರಿ. ಕೂಡಿಟ್ಟಿದ್ದು ಪರರಿಗೆ ಇರೋ ತನಕ, ನಿಮ್ಮ ಬದುಕಿರೋ ತನಕ, ನಿಮ್ಮ ಸಂಪಾದನೆ, ನಿಮ್ಮ ಹಿರಿಯರ ಸಂಪಾದನೆ, ಹೊಟ್ಟೆ ತುಂಬ ಊಟ ಮಾಡಿ 4 ಜನ ಅಣ್ಣ ತಮ್ಮಂದ್ರ ಜೊತೆ ಸೇರಿ ಮೊದಲು ಅಣ್ಣ ತಮ್ಮಂದರ ಮಧ್ಯದಲ್ಲಿ, ಅಕ್ಕ ತಂಗಿಯರ ಮಧ್ಯದಲ್ಲಿ ಇರ್ತಕ್ಕಂಥ ಬಿರುಕನ್ನು ಆದಷ್ಟು ಬೇಗ ದೂರ ಮಾಡಿ. ಈ ಕಲಿಯುಗ ಇದು. ಈ ಕಲಿಯುಗದಲ್ಲಿ ಎಲ್ಲವೂ ಸಹಿತ ಹೀಗೆ ಬಂದು ಹಿಂಗೆ ಹೊಟ್ಟೋಗ್ತಾ ಇರುತ್ತೆ. ಆದರೆ ಬಂದಾಗ ತಡ್ಕೊಳಕ್ಕಾಗದಿರೋ ಒದ್ದಾಡುವಂಥ ಪರಿಸ್ಥಿತಿ ಆಗತ್ತೆ. ಅಣ್ಣನೋ ತಮ್ಮನೋ ಪಕ್ಕದ ಮನೆಯಲ್ಲಿ ಸಾಯ್ತಾ ಇದ್ದರೆ ಈ ಮನೆಯಲ್ಲಿರ್ತಕ್ಕಂಥ ಅಣ್ಣನೋ ತಮ್ಮನೋ ನೋಡಿ ನಗೋದು. ಒಂದು ತಾಯಿ ಎದೆ ಹಾಲು ಕುಡಿದು ಬೆಳಿಬೇಕಾದ್ರೆ, ಆ ಮಕ್ಕಳನ್ನ ತಾಯಿ ಬೆಳೆಸಬೇಕಾದ್ರೆ ಅವತ್ತಿನ ಸಹ ಅಣ್ಣ ತಮ್ಮಂದ್ರೆ ಕಿತ್ತಾಡೋರು ಸಹಿತ ಒಟ್ಟು ಒಂದು ಮಾಡಿ, ಹಂಗಲ್ಲಪ್ಪ ಹಿಂಗೆ ಅಣ್ಣ ಕೇಳ್ರೆ ತಮ್ಮ ಕೊಡಬೇಕು, ತಮ್ಮ ಕೇಳ್ರೆ ಅಣ್ಣನ ಕೊಡಬೇಕು ಅಂತ ತಂದೆ ತಾಯಿ ಪಾಠ ಹೇಳಿರ್ತಾರೆ. ಆ ಜ್ಞಾನವನ್ನು ಬಿಟ್ಟು ಪಕ್ಕದಲ್ಲಿ ಅಣ್ಣನೋ ತಮ್ಮನೋ ಒದ್ದಾಡ್ತಾ ಇದ್ದರೆ, ರೋಗದಲ್ಲಿ ಎರಳ್ತಾ ಇದ್ದರೆ, ಅವನು ಸಾಯೋ ತನಕ ನಾನು ಮನೆಗೆ ಹೋಗಲ್ಲ, ಸತ್ತ ಮೇಲೆ ಹೋಗ್ಬಿಟ್ಟು ಕಣ್ಣೀರು ಹಾಕ್ಬಿಡೋದು, ಅವನಿಗೆ ವೈಕುಂಠ ತಿಥಿನೋ ಮಾಡುವಾಗ ಹೋಗಿ ಪಿಂಡ ತಿಂದುಬಿಡೋದು. ಏನು ಜನನಪ್ಪ ಇದೆಲ್ಲ ಒಳ್ಳೇದಾ? ಇದು ಸಂಪ್ರದಾಯವಾ? ಇದು ಬದ್ಧವಾ? ನಾಳೆ ದಿವಸ ನಿಮಗೆ ನಿಮ್ಮ ಮಕ್ಕಳು ಇದನ್ನೇ ಮಾಡಿಬಿಟ್ರೆ? ಕೆಲವು ವಿಚಾರಗಳು ಹೇಳಿದ್ರೆ ಹೊಟ್ಟೆ ಕೆಂಡಾಮಂಡ ಬಾಧೆ ಆಗುತ್ತೆ, ನೋವಾಗುತ್ತೆ, ತಡ್ಕೊಳಕ್ಕಾಗಲ್ಲ. ಇದು ನೈಜತೆ, ಸತ್ಯ. ಇಂತಹ ಸಮಸ್ಯೆಗಳಿರ್ತಕ್ಕಂಥವ್ರು ಇನ್ನಾದರೂ ಇವತ್ತಿನ ದಿವಸ ಬದಲಾವಣೆ ಆಗಿಬಿಡಿ, ಬದಲಾಗಿ. ಕೋರ್ಟಲ್ಲಿ ಕೇಸ್ ಇದ್ದರೆ ಇದ್ದುಕೊಳ್ಳಿ, ಇಲ್ಲ ಅಣ್ಣ ತಮ್ಮಂದ್ರೆ ಒಂದಾಗ್ಬಿಡಿ. ನೀವು ಇವತ್ತು ಒಂದಾದರೆ ನಿಮ್ಮ ತಂದೆ ತಾಯಿ ಎದುರುಗಡೆ ಇದ್ದರೆ ನೋಡಿ ಸಂತೋಷ ಪಡ್ತಾರೆ. ಅಕಸ್ಮಾತ್ ಅವರ ಗತಿಸಿದ್ದರೆ ಆ ಮೇಲಿಂದಲಾದರೂ ನನ್ನ ಮಕ್ಕಳು ಚೆನ್ನಾಗಿದ್ದಾರಲ್ಲಪ್ಪ, ನನ್ನ ಮಕ್ಕಳೆಲ್ಲ ಒಂದಾದ್ರಲ್ಲಪ್ಪ, ಇವತ್ತು ನನ್ನ ಮುಕ್ತಿ ಅಂತ ಅವರು ಅಲ್ಲಿಂದ ಮುಂದಕ್ಕೆ ಹೊರಡ್ತಾರೆ. ಒಳ್ಳೆಯದಾಗಲಿ. ಇನ್ನು ಗುರುಗಳೇ, ಬಹಳ ವಿಶೇಷವಾಗಿ ಈಗ ರಾಶಿ ಫಲವನ್ನು ತಿಳಿಸ್ಕೊಡ್ಬೇಕು. ಖಂಡಿತ. ರಾಶಿ ಫಲಕ್ಕಾಗಿ ಕಾತುರದಿಂದ ಕಾಯ್ತಿರ್ತಕ್ಕಂಥವರಿಗೆ ನಾನು ಪ್ರತಿ ಸತಿ ಹೇಳ್ತೇನೆ, ಬೇಗ ಶುರು ಮಾಡ್ತೀವಿ ಅಂತ. ಆದರೆ ಕೆಲವಷ್ಟು ವಿಚಾರಗಳನ್ನು ಮಾತಾಡ್ತಾ ಸಮಯ ಮುಂದೆ ಹೋಗೋದೇ ಗೊತ್ತಾಗೋದಿಲ್ಲ. ಆದರೂ ರಾಶಿಫಲವನ್ನು ಬೇಗ ಶುರು ಮಾಡೋಣ. ಆದಷ್ಟು ರಾಶಿಫಲ ಶುರು ಮಾಡೋಣ. ರಾಶಿಫಲಗಳಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿದ್ರೆ ಅದಕ್ಕೊಂದು ಪರಿಹಾರವಾಗಿ ಹಿಂದೆಲೇ ಪರಿಹಾರ ತಿಳಿಸ್ತೀನಿ. ಪರಿಹಾರ ಜೊತೆಗೆ ನೀವು ನಂಬ್ತಿರೋ ಬಿಡ್ತಿರೋ, ಬೆಳಗಿನ ನನ್ನ ಕಾಯಕ ಶುರು ಮಾಡುವಾಗಲೇ ನಾನು ದೇವ್ರನ್ನ ಪ್ರಾರ್ಥನೆ ಮಾಡುತ್ತೇನೆ. 12 ರಾಶಿಗಳಲ್ಲಿ ಯಾರೊಬ್ಬರಿಗೆ ಸಮಸ್ಯೆ ಅಂತಿದ್ರು ಆ ದಿನದ ಸಮಸ್ಯೆ ಆದಷ್ಟು ಬೇಗ ದೂರ ಆಗಲಿ, ಸಮಸ್ಯೆಗೆ ಅವರು ಒಳಪಡಿಸ್ತಿರಲಿ ಭಗವಂತ, ಎಲ್ಲರನ್ನೂ ಕಾಪಾಡಪ್ಪ ಅಂತ
ಕಲಿಯುಗದಲ್ಲಿ ನಾನು ಕಂಡಂತಹ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮದ ಅನುಗ್ರಹ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರ ಜೀವನ ಬೆಳಕಾಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ, ತ್ರ್ಯಂಬಕೇಶ್ವರನ ಆರಾಧನೆ, ಗುರುಗಳ ಅನುಗ್ರಹ ಜೊತೆಗೆ ಜಗದ್ಗುರುಗಳ ಆಶೀರ್ವಾದದೊಂದಿಗೆ ಇವತ್ತಿನ ರಾಶಿಫಲವನ್ನು ನೋಡೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಮಾಧಾನವನ್ನು ದೂರ ಮಾಡ್ಕೋಬಹುದು, ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆಯನ್ನೂ ಸಹಿತ ಪ್ರಾರ್ಥನೆ ಮಾಡ್ತಾ ಇವತ್ತು ಸಾಧ್ಯವಾದಷ್ಟು ಒಂದು ಚಿಟಿಕೆಯಷ್ಟು ಕಡಲೆಬೇಳೆ ಅಥವಾ ಕಡಲೆಕಾಳು ಇಂಥದ್ದನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರುಗಿಡದ ಮೇಲೆ ಹಾಕಿ, ಇದರ ಜೊತೆಗೆ ನಿಮ್ಮ ಧರ್ಮದ ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಎಲ್ಲಿ ಗುರು ಪರಂಪರೆ ಇದೆಯೋ, ಎಲ್ಲಿ ಗುರುಗಳ ಸಾನ್ನಿಧ್ಯ ಇದೆಯೋ, ಅಥವಾ ಎಲ್ಲಿ ಗುರುಕುಲ ಇದೆಯೋ ಆ ಗುರುಕುಲದಲ್ಲಿರ್ತಕ್ಕಂಥ ಒಂದಷ್ಟು ಜನ ವಿದ್ಯಾರ್ಥಿಗಳನ್ನು ನೋಡುವಂಥದ್ದಾಗಲಿ, ಅಥವಾ ಅಂತಹ ಮಕ್ಕಳಿಗೆ ಏನಾದ್ರು ಒಂದು ತಿನ್ನೋ ಪದಾರ್ಥವನ್ನು ಕೊಡ್ತಕ್ಕಂಥದ್ದಾಗಲಿ, ಅಥವಾ ಆ ಸಾನ್ನಿಧ್ಯಗಳಲ್ಲಿ ಏನಾದರೂ ದವಸ ಧಾನ್ಯವನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದಾಗಲಿ ಮಾಡೋದು ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗೆ ತಾಯಿ ಶಂಕರಿಯನ್ನು ಅಥವಾ ನಿಮ್ಮ ಕುಲದೇವರನ್ನು ಅಥವಾ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಇವತ್ತು ಮಧ್ಯಾಹ್ನ 12ರಿಂದ 4ರವರೆಗೂ, 12ರಿಂದ 4ರ ಮಧ್ಯದಲ್ಲಿ ಬಹಳ ಎಚ್ಚರಿಕೆ ಬೇಕು, ಜೋಪಾನ ಬೇಕು. ಏನೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಎಚ್ಚರಿಕೆಯಿಂದ ನಡ್ಕೊಳ್ಬೇಕು. ಇವತ್ತಿನ ಕಾಯಕವನ್ನು ಅರ್ಥಪೂರ್ಣವಾಗಿ ಆಲೋಚನೆ ಮಾಡಿ ಒಳ್ಳೆಯ ಮನಸ್ಸಿನಿಂದ ತಾವು ಚಿಂತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಹಾಗೆ ಇವತ್ತು ಮಾಡುವಂತಹ ಯಾವುದೇ ಕೆಲಸ ಕಾರ್ಯ ಆದರೂ ಅದನ್ನು ಅರ್ಥೈಸಿಕೊಂಡು ಸರಿಯಾದ ರೀತಿ ಆಲೋಚನೆ ಮಾಡಿ. ಹಾಗೆ ದೂರಭಾರ ಪ್ರಯಾಣ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ನಡೆಯಿರಿ. ಯಾರೊಬ್ಬರು ಹೇಳುವಂಥ ಮಾತನ್ನು ಆಲಿಸಿ ಅದರಂತೆ ನಡೆಯಬೇಕಾದ್ರೆ ಅದನ್ನು ಸರಿಯಾಗಿ ಚಿಂತನೆ ಮಾಡಿ ಸರಿ ತಪ್ಪುಗಳ ಆಲೋಚನೆ ಮಾಡಿ. ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಕೆಲವಷ್ಟು ವಸ್ತುಗಳನ್ನು ಎಲ್ಲೋ ಇಟ್ಟು ಭಾಳ ಹುಡುಕಾಡ್ತಾ ಇರ್ತೀರಿ. ಅಂದರೆ ಒಂದಿಷ್ಟು ಮರುವು ಸಮಸ್ಯೆ ಇವತ್ತು ನಿಮ್ಮನ್ನು ತೋರಿಸುತ್ತೆ. ಆ ಮರುವು ಜಾಸ್ತಿ ಆದಾಗ ಕೆಲವು ಇಂಪಾರ್ಟೆನ್ಸನ್ನು ಮರ್ತು ಹೋಗ್ಬಿಡ್ತೀರಿ. ಇದಕ್ಕಾಗಿ ನಿಮ್ಮ ಜೊತೆಲಿರ್ತಕ್ಕಂಥವ್ರು ಯಾರಾದರೂ ಉಪದೇಶ ಕೊಟ್ಟರೆ, ಏನಾದರೂ ವಿಚಾರ ಹೇಳಿದ್ರೆ ಅದನ್ನು ಆಲೋಚನೆ ಮಾಡಿ ಒಂದು ಒಳ್ಳೆ ತೀರ್ಮಾನಕ್ಕೆ ಬನ್ನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗೆ ಸರಿ ತಪ್ಪುಗಳ ಸರಿಯಾದ ಆಲೋಚನೆಯಿಂದ ಒಳ್ಳೆ ತೀರ್ಮಾನಕ್ಕೆ ಬಂದು ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇರೋದರಿಂದ ತಾವು ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ಇವತ್ತು ನೀವು ಮಾಡುವ ಕೆಲಸದಲ್ಲೇ ಒಂದು ಅದ್ಭುತವಾದಂತಹ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ದೂರಭಾರ ಪ್ರಯಾಣ ಹೊರಡಬೇಕಲ್ಲ ಅನ್ನೋ ಒಂದು ಚಿಂತನೆ, ಜೊತೆಗೆ ಮಾಡೋ ಕೆಲಸದಲ್ಲಿ ಮತ್ತಷ್ಟು ಪ್ರವರ್ಧಮಾನಕ್ಕೆ ಬರಬೇಕಲ್ಲ ಅನ್ನೋ ಆಸೆ, ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ತೃಪ್ತಿಕರವಾದಂತಹ ಬದುಕನ್ನು ನೋಡಿ ಅದರಲ್ಲಿ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಅದೃಷ್ಟವೂ ಇದೆ. ಇದಕ್ಕಾಗಿ ನೀವು ಮಾಡಬೇಕಾದ್ದು ಒಂದಿಷ್ಟು ಅಕ್ಕಿ ಮತ್ತು ಬೆಲ್ಲವನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಇವತ್ತು ಸಂಧ್ಯಾಕಾಲ ಗೋಧೂಳಿ ಲಗ್ನ ಆದ ನಂತರ, ಅಂದರೆ ಸಂಜೆ ಚಂದ್ರೋದಯ ಆದ ಮೇಲೆ ಯಾವುದಾದ್ರು ಶಿವಾಲಯಕ್ಕೆ ಒಂದಿಷ್ಟು ಅಕ್ಕಿ ಬೆಲ್ಲವನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಅದೃಷ್ಟವನ್ನು ಈ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರು ಆದಷ್ಟು ಮೌನದಿಂದ ಇರ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಯಾರೊಬ್ಬರನ್ನ ಮಾತಾಡಿರ್ತಕ್ಕಂಥ ವ್ಯಕ್ತಿ ಮೈಮೇಲೆ ಬೀಳುವಂಥದ್ದು, ಗರ್ಜನೆ ಮಾಡುವಂಥದ್ದು, ಸಮಸ್ಯೆಗೊಡ್ಡು ಮಾಡ್ತಕ್ಕಂಥದ್ದು, ಒಂದಲ್ಲ ಒಂಥರ ತೊಂದರೆ ತಾಪತ್ರಗಳಿಗೆ ಈಡು ಮಾಡುವಂಥ ಪರಿಸ್ಥಿತಿ ಇದೆ. ಇವತ್ತು ನೀವು ಎಷ್ಟು ಬುದ್ಧಿವಂತರಾಗಿರ್ತೀರೋ, ಎಷ್ಟು ವಿಶೇಷವಾದಂಥ ಜ್ಞಾನವನ್ನು ಉಳ್ಳಂಥವರಾಗಿರ್ತೀರೋ, ಅಥವಾ ನಿಮ್ಮ ಚಿಂತನೆ ಯಾವ ರೀತಿ ಮಾಡ್ತೀರೋ ಅದೆಲ್ಲವೂ ನಿಮಗೆ ಲಾಭದಾಯಕವಾಗಿರ್ತಕ್ಕಂಥದ್ದೇ. ನಿಮ್ಮ ಕುಲದೇವರ ಅನುಗ್ರಹ ಬೇಕು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಮಾಡುವ ಕಾಯಕದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಇದೆಲ್ಲದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲು ಇವತ್ತು ಬೇವಿನ ವೃಕ್ಷಕ್ಕೆ ಹೋಗಿ ಒಂದು ನಮಸ್ಕಾರ ಮಾಡಿ ಬರ್ತಕ್ಕಂಥದ್ದು. ಜೊತೆಗೆ ನಿಮ್ಮ ತಾಯಿಯವರಿಗೋ ನಿಮ್ಮ ತಂದೆಯವರಿಗೋ, ತಂದೆ ತಾಯಿ ಮನೆಯಲ್ಲಿದ್ದರೆ ಅಥವಾ ಅವರು ಎಲ್ಲೇ ಇದ್ದರೂ ಪರವಾಗಿಲ್ಲ, ಅವ್ರನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದ ಪಡೆಯಿರಿ. ಸಾಧ್ಯವಾದಷ್ಟು ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡೋದು ಬಹಳ ಉತ್ತಮ. ಇದರಿಂದ ಇವತ್ತು ಕರ್ಕಾಟಕ ರಾಶಿಯವರಿಗೆ ತುಂಬ ಅನುಕೂಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು
ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಆದರೆ ಮಾಡುವ ಪ್ರತಿಯೊಂದು ಕಾಯಕವೂ ನಿಮ್ಮ ಇಷ್ಟದ ಪ್ರಕಾರವಾಗಿ ನಡೀತಾ ಇರುತ್ತೆ. ಇವತ್ತು ದೂರಭಾರ ಪ್ರಯಾಣ ಮಾಡಬೇಕಾದ್ರೂ, ವ್ಯವಹಾರಗಳು ಮಾಡಬೇಕಾದ್ರೂ, ಹೊಸದಾಗಿ ತೆಗೆದುಕೊಳ್ಳುವಂತಹ ತೀರ್ಮಾನ, ಅದರಿಂದ ಸಾಕಷ್ಟು ಲಾಭವನ್ನು ಗಳಿಸಬೇಕಾದ್ರೂ, ಮಾಡುವ ಅಥವಾ ಆಡುವ ಪ್ರತಿಯೊಂದು ಮಾತು, ಮಾಡುವ ಪ್ರತಿಯೊಂದು ಕಾಯಕವೂ ಸಿದ್ಧ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಇರೋದ್ರಿಂದ ಇವತ್ತು ಸಾಕಷ್ಟು ಅದ್ಭುತವಾದಂಥ ಕ್ಷಣಗಳನ್ನು ತಾವು ನೋಡ್ತೀರಿ. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ, 2 ರಿಂದ 4:20 ಈ ಸಮಯದಲ್ಲಿ ಚಂದ್ರನ ಪ್ರಾರ್ಥನೆ ಮಾಡಿ. 1 ಚಿಟಿಕೆಯಷ್ಟು ಅಕ್ಕಿ ಆಗಲಿ, ಶ್ವೇತವರ್ಣದ ಗಂಧ ಆಗಲಿ, ಶ್ವೇತ ಪುಷ್ಪಗಳಾಗಲಿ ಅಥವಾ ಶ್ವೇತ ವಸ್ತ್ರವಾಗಲಿ, ಏನೂ ಇಲ್ಲ ಅಂದರೆ ಬಿಳಿಯ ಬಣ್ಣದ ದಾರವನ್ನಾದರೂ ನಿಮ್ಮ ಪಾಕೆಟಲ್ಲಿ ಈ ಸಮಯದಲ್ಲಿ ಇಟ್ಕೊಳ್ಳೋದ್ರಿಂದ ತುಂಬ ಸಮಾಧಾನ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಅಭಿವೃದ್ಧಿಯನ್ನು ತಾವು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇದ್ದಾಗ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಶಾಂತಿ ಸಮಾಧಾನವಾಗಿರಿ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ. ಪ್ರಯಾಣ ಕಾಲದಲ್ಲಿ ಆಗುವಂತಹ ತೊಂದರೆಗಳನ್ನು ದೂರ ಮಾಡ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಬರೋದು ಸಹಜವೇ. ಆದರೆ ಕೋಪಕ್ಕೆ ಒಂದು ಲಗಾಮ ಹಾಕಿದ್ರೆ ಒಂದಿಷ್ಟು ಅದ್ಭುತವಾದಂತಹ ಕಾಲವನ್ನು ತಾವು ನೋಡ್ತೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ನಿಮ್ಮ ಆರೋಗ್ಯದಲ್ಲಿ ಸಣ್ಣಪಟ್ಟ ವ್ಯತ್ಯಾಸ ಆಗ್ಬೋದು. ಅಧಿಕವಾದಂತಹ ಕುತ್ತಿಗೆ ನೋವು ಅಥವಾ ಸೊಂಟ ನೋವು ಅಥವಾ ಮೊಣಕಾಲು ನೋವು ಬರ್ತಕ್ಕಂಥದ್ದು ಅಥವಾ ಕಾಲಿನ ಹೆಬ್ಬೆರಳಿಗೆ ಏನಾದ್ರು ಪೆಟ್ಟು ಮಾಡ್ಕೊಳ್ಳುವಂಥದ್ದು, ಇಂಥೆಲ್ಲ ಸಮಸ್ಯೆ ಕನ್ಯಾ ರಾಶಿಯವ್ರಿಗೆ ಇರೋದ್ರಿಂದ ಸ್ವಲ್ಪ ಜೋಪಾನ ಎಚ್ಚರಿಕೆಯ ನಡೆದರೆ ಅದ್ಭುತವಾದಂತಹ ಕಾಲವನ್ನು ತಾವು ಸೃಷ್ಟಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕನ್ಯಾ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳ್ಕೊಂಡಿದ್ವಿ. ಈಗ ಮತ್ತೆ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಅದರ ಜೊತೆಗೆ ಇವತ್ತಿನ ದಿವಸ ಏನಪ್ಪ ಗುರುಗಳು ಇಂದಿನ ಭಾಗದಲ್ಲಿ 6 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳಿಸ್ಬಿಟ್ರಲ್ಲ ಅಂತ ಹೇಳಿ, ಹೌದು, ತಮ್ಮೆಲ್ಲರ ಒಳಿತಿಗೋಸ್ಕರವೇ. ಇನ್ಯಾಕೆ ತಡ, ಇನ್ನುಳಿದಿರ್ತಕ್ಕಂಥ 6 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಈಗ ತಿಳಿಸ್ಕೊಡ್ತಾರೆ. ಬನ್ನಿ ತಿಳ್ಕೋಣ ಗುರುಗಳೇ. ಮತ್ತೆ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಭಾಳ ಚೆನ್ನಾಗಿ ಮಾತಾಡ್ತೀರಿ. ಯಾಕೆಂದರೆ ಸಮಯ ಇಲ್ದಿರ ನಾವು 6 ರಾಶಿಗೆ ಹೋದರೆ ಅದನ್ನು ಪಾಪ ಅವ್ರು ಒಳಿತರ ಮೇಲೆ ಹಾಕ್ಬಿಟ್ರಲ್ಲ. ಇನ್ನೂ ಇಷ್ಟಕ್ಕೆ ಇಷ್ಟು ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟರೆ ಇನ್ನೇನೇನು ಮಾತಾಡ್ತಿರೋ ಇರಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತು ನಿಮ್ಮ ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಿಂದ ತಾವು ಎಂತಹ ಅಸಾಧ್ಯವಾದ್ದನ್ನೂ ಸಾಧನೆ ಮಾಡ್ಕೊಳ್ತೀರಿ. ತುಲಾರಾಶಿಯವರಿಗೆ ಈ ಮಧ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ, ಸಾಕಷ್ಟು ಮನಸ್ಸಿಗೆ ನೋವಿದೆ. ಕೆಲವಷ್ಟು ಅಂಗೈಯಲ್ಲಿ ಸಾಮ್ರಾಜ್ಯ ಇದ್ದರೂ ಅದನ್ನು ಏನೂ ಸ್ವಾಗತಿಸಿ, ಅದನ್ನು ಆರಾಧಿಸಿ, ಅದನ್ನು ಇಷ್ಟದ ಪ್ರಕಾರ ಕರಗಿಸ್ಲಿಕ್ಕೆ ಆಗದಂಥ ರೀತಿಯಲ್ಲಿದ್ದೀರಿ. ಆದರೆ ಸಮಸ್ಯೆಗಳೆಂಬತಕ್ಕಂಥದ್ದು ಒಳಮನಸ್ಸಲ್ಲಿರ್ತಕ್ಕಂಥ ನೋವು, ನಿಮ್ಮ ಆತ್ಮದಲ್ಲಿರ್ತಕ್ಕಂಥ ನೋವು, ಅಥವಾ ನಿಮ್ಮ ಕುಟುಂಬಕ್ಕೆ ಬಂದು ಒದಗಿರ್ತಕ್ಕಂಥ ಒಂದು ದೊಡ್ಡದಾದಂಥ ಒಂದು ಬರ ಸಿಡಿಲು ಅಂತಾರಲ್ಲ, ಆ ಪ್ರಕಾರವಾಗಿರ್ತಕ್ಕಂಥದ್ದು ಇದೆ. ಆದರೆ ಒಳಗಡೆ ನೋವು ಅಂತಕ್ಕಂಥದ್ದು ಇಟ್ಕೊಂಡು ಸಭೆ ಸಮಾರಂಭಗಳಲ್ಲಿ 4-6 ಕಡೆ ಬಂದಾಗ ಹಸನ್ಮುಖಿತನ ನಗಬೇಕಾಗಿದೆ, ಅದು ಬೇರೊಬ್ಬರನ್ನು ನಗಿಸ್ಬೇಕಾಗಿದೆ. ಸಮಸ್ಯೆ ಏನೇ ಇದ್ದರೂ ನನ್ನದು ಅಂತಿರ್ತಕ್ಕಂಥ ಸಮಸ್ಯೆಗಳನ್ನು ಮರೆಮಾಚಿಕೊಂಡು ನಡಿಬೇಕಾದಂಥ ಪರಿಸ್ಥಿತಿ, ಹೊರಗಡೆ ಇರ್ತಕ್ಕಂತಹ ಮುಖವೇ ಮತ್ತೊಂದು ಮುಖವನ್ನು ತೋರಿಸ್ತಾ ನಡಿಬೇಕಾದ ಪರಿಸ್ಥಿತಿ ಇವತ್ತು ತುಲಾರಾಶಿಯವರಿಗಿದೆ. ನಿಮ್ಮ ಗ್ರಹಸ್ಥಿತಿಗಳು ಗ್ರಹ ನಕ್ಷತ್ರಚಾರ ಪ್ರಕಾರ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. ಆದರೆ ಇಂತಹ ಸಮಯದಲ್ಲೇ ಬಹಳ ಎಚ್ಚರಿಕೆ ಬೇಕು. ಅದರಲ್ಲೂ ಇವತ್ತಿನ ದಿವಸ ಮಧ್ಯಾಹ್ನ 12 ರಿಂದ 4:20 ತನಕ, 12 ರಿಂದ 4:20 ಇಲ್ಲಿ ಬಹಳ ಎಚ್ಚರಿಕೆ ಬೇಕು, ಜೋಪಾನ ಬೇಕು. ಜೊತೆಗೆ ಈ ಸಮಯದಲ್ಲಿ ಮಾತ್ರ ನೀವು ಯಾವುದೇ ಕೆಲಸ ಕಾರ್ಯ ಮಾಡಿದ್ರೂ ಒಂದಲ್ಲ ಒಂಥರ ಅಚಾತುರ್ಯಗಳಾಗುವಂಥ ಪರಿಸ್ಥಿತಿ ಇದೆ. ಇದನ್ನು ಸರಿಪಡಿಸ್ಕೋಬೇಕಾದ್ರೆ 1 ಚಿಟಿಕೆಯಷ್ಟು ಉದ್ದಿನಬೇಳೆ, 1 ಚಿಟಿಕೆಯಷ್ಟು ಅಕ್ಕಿ, ಎರಡನ್ನೂ ಸಹಿತ ಏಕಕಾಲದಲ್ಲಿ ದೃಷ್ಟಿ ತೆಗೆದು ಆಚೆ ಹಾಕುವಂಥದ್ದು ಭಾಳಷ್ಟು ಉತ್ತಮ. ಇದರಿಂದ ಬಹಳ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ನೀವು ಮಾಡುವ ಕೆಲಸ ಇವತ್ತು ಅದ್ಭುತವಾಗಿ ಕಾರ್ಯಸಿದ್ಧಿ ಆಗಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ, ಗುರುವಿನ ಆಶೀರ್ವಾದ ಇವತ್ತು ಬೇಕಾಗುತ್ತೆ. ಗುರುವಿನ ಅನುಗ್ರಹಕ್ಕಾಗಿ ಒಂದು ಒಳ್ಳೆ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ, ಖಂಡಿತ ಹೆಚ್ಚಿನ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಅನುಗ್ರಹದಿಂದ ಇವತ್ತು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವ ಪ್ರತಿಯೊಂದು ಕಾಯಕವೂ ಹೆಚ್ಚಿನ ಫಲಗಳದೇ ಆಗಿದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಮಾಡ್ಕೊಳ್ತೀರಿ. ಕೋಪದಿಂದ ದೂರ ಇರಬೇಕು. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಮನೇಲಿರ್ತಕ್ಕಂತಹ ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಅದಕ್ಕಿಂತ ಮುಖ್ಯವಾಗಿ ತಾಯಿಯ ಪಾದ ನಮಸ್ಕಾರ ಮಾಡಿ, ಜೊತೆಗೆ ಸಾಧ್ಯವಾದರೆ ಒಂದಷ್ಟು ಸಿಹಿ ಪದಾರ್ಥಗಳನ್ನು ಎಲ್ಲಾದರೂ ಇರುವೆಗಳಿಗಿರ್ತಕ್ಕಂಥ ಸಾನ್ನಿಧ್ಯ, ಅಂದರೆ ಸಕ್ಕರೆ ಆಗ್ಬೋದು, ಬೆಲ್ಲ ಆಗ್ಬೋದು, ರವೆ ಆಗ್ಬೋದು, ಅಕ್ಕಿ ಆಗ್ಬೋದು, ಇಂಥದ್ದನ್ನು ಇರುವೆಗಳ ಸಾನ್ನಿಧ್ಯಕ್ಕೆ ಹಾಕೋದ್ರಿಂದ ಒಂದಷ್ಟು ಸಮಸ್ಯೆಗಳಂತಕ್ಕಂಥದ್ದನ್ನು ದೂರ ಮಾಡ್ಕೊಳ್ತೀರಿ ವೃಶ್ಚಿಕ ರಾಶಿಯವರು.
ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಮಾನಸಿಕವಾದಂಥ ಒತ್ತಡ ಸಾಕಷ್ಟು, ಹೆಚ್ಚೆಚ್ಚು ಜವಾಬ್ದಾರಿಯಿಂದ ಸಾಕಷ್ಟು ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಅಡ್ಡಿ ಆತಂಕ ಇದ್ದೇ ಇರುತ್ತೆ. ಆದರೂ ಭಯಪಡಬೇಡಿ, ಭಗವಂತ ನಿಮ್ಮೊಟ್ಟಿಗಿದ್ದಾನೆ. ಏನು ಕಷ್ಟ ಬಂದರೂ ಕಷ್ಟ ಬಂದಾಗ ನೀವು ನೆನೆಸಬೇಕಾದ್ದು ಲಕ್ಷ್ಮೀ ವೆಂಕಟೇಶ್ವರನ್ನ, ಲಕ್ಷ್ಮೀ ಬೋರಾಹನ್ನ, ಜೊತೆಗೆ ಲಕ್ಷ್ಮೀ ಹೈಗ್ರೀವರನ್ನು. ಇವತ್ತಿನ ದಿವಸ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ, ಖಂಡಿತ ನಿಮ್ಮ ಕೆಲಸಗಳಲ್ಲಿ ಒಂದಷ್ಟು ಯಶಸ್ಸಿದ್ದೇ ಇರುತ್ತೆ. ಒಳ್ಳೆಯದಾಗಿ. ಇನ್ನು ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಮಾಡುವ ಪ್ರತಿಯೊಂದು ಕಾಯಕವೂ ಅರ್ಥ ಮಾಡಿಕೊಂಡು ಹೇಗೆ ಮಾಡಬೇಕು, ಹೇಗೆ ಮಾಡದೆ ಸರಿ, ಅದನ್ನು ಸಮಾಧಾನ ರೀತಿಗೆ ಹೆಜ್ಜೆ ಹಾಕುವಂಥ ಲಾಭ ಇವತ್ತಿದೆ. ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಅಶ್ವತ್ಥ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅಶ್ವತ್ಥದ ವೃಕ್ಷದಲ್ಲಿ ವಾಸ ಮಾಡ್ತಕ್ಕಂಥ ಪಕ್ಷಿಗಳಿಗೆ ನಿಮ್ಮ ಕೈಯಿಂದ ಒಂದಷ್ಟು ನೀರು ಮತ್ತು ಆಹಾರವನ್ನು ಉಣಬಡಿಸಿದ್ದೇ ಆದರೆ ನಿಮ್ಮ ಜಾತಕದಲ್ಲಿ ಪ್ರಸ್ತುತ ಇರತಕ್ಕಂಥ ಗ್ರಹ ದೋಷದಲ್ಲಿ ಬರ್ತಕ್ಕಂಥ ದೋಷ ದೂರ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಇರುತ್ತೆ. ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲಿ ಏನು ನೋವು ಅನುಭವಿಸ್ತಾ ಇದ್ದೀರೋ ಆ ನೋವಿಗೊಂದು ಮುಕ್ತಿ ಸಿಗುತ್ತೆ. ಇಷ್ಟೆಲ್ಲ ಒಳಿತಾಗಬೇಕಾದ್ರೆ ಇವತ್ತು ನೀವು ಪ್ರಾರ್ಥನೆ ಮಾಡಬೇಕಾದ್ದು ಅಶ್ವತ್ಥನಾರಾಯಣನ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಹೀಗೆ ಆ ಮಹಾವೃಕ್ಷವನ್ನು ನೀವು ನಮಸ್ಕಾರ ಮಾಡಿದ್ದೆ ಆದರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡ್ಕೊಳ್ಬೋದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ಯಾರೊಬ್ಬರು ಏನು ಹೇಳ್ತಾರೆ ಅಂದರೆ, ಹೇಳುವಂಥವರ ಮಾತು ಎಲ್ಲವನ್ನೂ ಸಹಿತ ಎಷ್ಟು ಆಲಿಸಬೇಕು ಅಷ್ಟು ಮಾತ್ರ ಆಲಿಸಿ. ಯಾಕೆಂದರೆ ಸ್ವಲ್ಪ ಯಾಮಾರಿದ್ರೆ ಅದು ಸಮಸ್ಯೆ ಬೇರೆ ಥರ ಆಗುತ್ತೆ. ಆ ಸಮಸ್ಯೆಗಳು ಬೇರೆ ಆಗೋದ್ರಿಂದ ಆಗ ಪರಿಹಾರ ಹುಡುಕೊಳ್ಳೋದು ಬಹಳ ಕಷ್ಟ. ಅದಕ್ಕಾಗಿ ಯಾರೊಬ್ಬರ ಮಾತನ್ನು ಎಷ್ಟು ಆಲಿಸಬೇಕು, ಎಷ್ಟು ತೊಗೊಳ್ಬೇಕು ಅಷ್ಟೇ ತೊಗೊಳ್ಳಿ. ಆದರೆ ಇವತ್ತು ದಿನಪೂರ್ತಿ ನಿಮಗೆ ಒಳಿತು ಅಂತಲ್ಲ. ಮಧ್ಯಾಹ್ನ 2 ಗಂಟೆಯಿಂದ 4:20 ಮಧ್ಯದಲ್ಲಿ, 2 ರಿಂದ 4:20 ಮಧ್ಯದಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗುತ್ತೆ, ಒಂದಷ್ಟು ತೊಂದರೆ ತಾಪತ್ರಯ ಎದುರಾಗುತ್ತೆ. ಈ ಸಮಯದಲ್ಲಿ ಇಲ್ಲದ ನೋವನ್ನು ಅನುಭವಿಸಬೇಕಾಗತ್ತೆ. ಈ ಸಮಯದಲ್ಲಿ ನೀವು ಎಷ್ಟು ಹುಷಾರಾಗಿರ್ತೀರೋ, ಎಷ್ಟು ಜಾಗೃತರಾಗಿರ್ತೀರೋ, ಎಷ್ಟು ಎಚ್ಚರಿಕೆಯಿಂದ ಇರ್ತೀರೋ ಅಷ್ಟು ಒಳಿತಾಗುತ್ತೆ. ಆದಷ್ಟು ಇವತ್ತು ಮನೆ ದೇವರ ಪ್ರಾರ್ಥನೆ ಮಾಡಿ ಬೇವಿನ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ ಮಕರ ರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸಿಗೊಂದಿಷ್ಟು ನೋವಿನ ಸಂಗತಿಗಳು. ಯಾರಿಗೇನು ಸಹಾಯ ಮಾಡಿದ್ರು, ಯಾರಿಗೇನು ಅನುಕೂಲವಾಗಿರಬೇಕಾದ್ರೂ ಅಥವಾ ಯಾರು ಏನು ಹೇಳಿದಂಥ ಮಾತನ್ನು ಆಲಿಸಿ ಸರಿಯಾದ ಸನ್ಮಾರ್ಗದಲ್ಲಿ ನಡೆದರೂ ಸಹಿತ ಒಂದಷ್ಟು ಮಾನಸಿಕವಾದಂಥ ಒತ್ತಡಗಳಿದೆ. ಕಾರಣ ಶನಿ ಮತ್ತು ರಾಹು ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಇಲ್ಲದ ಸಮಸ್ಯೆಗಳಿಗೆ ನೀವು ತಲೆ ಕೊಡಬೇಕಾಗ್ತಾ ಇದೆ. ಆದರೂ ನಿಮ್ಮ ಮನಸ್ಸಿನ ಸಂಕಲ್ಪ, ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಇದ್ದರೂ ಕೆಲವೊಮ್ಮೆ ಪ್ರಾರಬ್ಧ ಕರ್ಮದಿಂದ ಒಂದಷ್ಟು ತೊಂದರೆ ತಾಪತ್ರಗಳಾಗ್ತಿರುತ್ತೆ. ಇಂತಹ ಸಮಯದಲ್ಲಿ ಅಂಜದಿರ, ಹಾಕುವ ಹೆಜ್ಜೆಯಲ್ಲಿ ಹಿಂದೆ ಹಾಕ್ತೀರ, ಮಾಡುವ ಧರ್ಮ ಕಾರ್ಯಗಳನ್ನು ನೋಡ್ತಾ ಮುಂದೆ ನಡೆಯೋದು ಬಹಳ ಉತ್ತಮ. ಇದರ ಮಧ್ಯದಲ್ಲಿ ಇವತ್ತಿನ ದಿವಸ ಸಾಧ್ಯವಾದಷ್ಟು ಗುರುಗಳ ವಾರ, ಗುರುವಾರ, ಗುರುರಾಯರ ವಾರ. ಇವತ್ತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರು ಸಾನ್ನಿಧ್ಯಕ್ಕೆ ಹೋಗಿ ಕಪ್ಪು ಬಣ್ಣದ ಆಕಳಿಗೆ ಏನಾರು ಒಂಚೂರು ಹಣ್ಣು ಹಂಪಲು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಚೆನ್ನಾಗಿರ್ತಕ್ಕಂತಹ ಅಪ್ಪಟ ಶ್ರೀಗಂಧ, ಸಾಧ್ಯವಾದರೆ ನೀವೇ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗಿರಿ. ಆ ಗಂಧವನ್ನು ತೆಗೆದು ಒಂದು ವಿಳೆದೆಲೆ ಮೇಲೆ ಗಂಧವನ್ನು ಮಧ್ಯದಲ್ಲಿ, ವಿಳೆದೆಲೆ ಮಧ್ಯದಲ್ಲಿ ಗಂಧವನ್ನಿಟ್ಟು ಆ ಗಂಧದ ಮಧ್ಯದಲ್ಲಿ ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ ಈ ಬೀಜಾಕ್ಷರಿ ಮಂತ್ರವನ್ನು 11 ಬಾರಿ ಹೇಳಿ ಆ ಗಂಧವನ್ನು ಕಲಸಿ ಆ ಗಂಧವನ್ನು ನಿಮ್ಮ ಹಣೆಗೆ ಹಚ್ಕೊಳ್ಳೋದ್ರಿಂದ ಬರ್ತಕ್ಕಂತಹ ಅಥವಾ ಮುಂದಾಗುವಂತಹ ಇವತ್ತು ಸಂಭವಿಸುವಂತಹ ಯಾವುದೇ ಒಂದು ಸಮಸ್ಯೆಗಳಿಗಾದರೂ ಅಲ್ಲಿಂದಲೇ ಒಂದು ಪರಿಹಾರವನ್ನು ಹುಡುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇವತ್ತು ಸಾಧ್ಯವಾದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಅಡ್ಡಿ ಆಗ್ತಾ ಇರುತ್ತೆ, ಅದನ್ನು ಸರಿಪಡಿಸ್ಕೊಳ್ಬಹುದು. ಆದರೆ ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸ ಗೌಪ್ಯತೆ ಇರಬೇಕು. ಒಂದಷ್ಟು ಗೌಪ್ಯವಾಗಿದ್ದು ಗೌಪ್ಯತೆಯನ್ನು ಕಾಪಾಡಿಕೊಂಡ್ರೆ ಅದರ ಫಲಗಳು ಸಾಕಷ್ಟು. ಆದರೆ ಯಾವುದೂ ಗೌಪ್ಯವಾಗಿರ್ಲಿಕ್ಕೆ ಆಗೋದಿಲ್ಲ. ಎಲ್ಲ ವಿಚಾರಗಳು ಬಹಿರಂಗಪಡಿಸ್ಕೊಳ್ತೀರಿ. ಎಲ್ಲ ಕಡೆಯಿಂದಲೂ ಒಂದಲ್ಲ ಒಂಥರ ಸಮಸ್ಯೆಗೀಡಾಗುವಂಥ ಪರಿಸ್ಥಿತಿ ಇರುತ್ತೆ. ಆದರೆ ಇವತ್ತಿನ ದಿವಸ ಮಾರ್ಗದರ್ಶಕರು, ಜೊತೆಯಲ್ಲಿರ್ತಕ್ಕಂತಹ ನಿಮ್ಮ ಆತ್ಮೀಯರು ಅಥವಾ ಕುಟುಂಬದ ಸದಸ್ಯರು, ನಿಮ್ಮ ಮೇಲಧಿಕಾರಿಗಳು, ಅಂತಹವರಿಂದ ಒಂದಷ್ಟು ಅನುಭವದ ಮಾತು ಅಥವಾ ಅವರ ಅನಿಸಿಕೆಗಳು ಅಥವಾ ನಿಮ್ಮ ಜೀವನಕ್ಕೆ ಬೇಕಾದಂಥ ಸೂಕ್ತವಾದಂತಹ ಒಳ್ಳೆಯ ಮೌಲ್ಯದ ಮಾತು, ಇದೆಲ್ಲದರ ಬಗ್ಗೆ ನೀವು ಆಲೋಚನೆ ಮಾಡಿ ಸರಿಯಾದ ಮಾರ್ಗದಲ್ಲಿ ಒಂದು ಹೆಜ್ಜೆಯನ್ನು ಮುಂದೆ ಹಾಕಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೂ ಅರ್ಧ ತಲೆನೋವಿಂದ ಒದ್ದಾಡುವಂಥವ್ರು ಒಂದಷ್ಟು ಜನ,
ಚರ್ಮಬಾಧೆಯಿಂದ ನರಳತಕ್ಕಂಥವ್ರು ಮತ್ತಷ್ಟು ಜನ. ಏನೇ ಆದರೂ ಈ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸ ಆಗ್ತದೆ. ಆರೋಗ್ಯ ಸಂಬಂಧಪಡ್ತಕ್ಕಂಥ ಏನೇ ಸಮಸ್ಯೆ ಬಂದರೂ ಆಗಿಂದಾಗಲೇ ವೈದ್ಯರ ಸಲಹೆ ಅಥವಾ ಅನುಭವಸ್ಥರ ಸಲಹೆ ತೆಗೆದುಕೊಂಡು ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿ. ಇನ್ನು ಇವತ್ತು ಸಂಧ್ಯಾಕಾಲ 4ರಿಂದ 6 ಗಂಟೆ, 4ರಿಂದ 6 ಗಂಟೆ ಈ ಸಮಯದಲ್ಲಿ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದ್ರು ಒಂದು ತಿಂಡಿ ತಿನಿಸನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಒಂದಿಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳ್ಕೊಂಡ್ವಿ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಕರೆಯನ್ನು ಮಾಡಿರ್ತಾರೆ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಇನ್ಯಾಕೆ ತಡ, ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ ಎದುರಾಗಿದೆ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ. ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಓ, ಸೂಪರ್ ಆಗಿದ್ದೀನಿ. ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಊರು ಬೇಡ ಸರ್. ಅಮ್ಮ, ತಮ್ಮ ಹೆಸರು? ಸುಪ್ರೀತಾ ಅಂತ. ಸುಪ್ರೀತಾ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಮ್ಮ? ನನ್ ಬಗ್ಗೆನೇ ತಿಳ್ಕೊಬೇಕಿತ್ತು. ಆಯ್ತಮ್ಮ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಂಗೆ ಮದುವೆಯಾಗಿ 3 ವರ್ಷ ಆಗಿತ್ತು, ಮಕ್ಕಳಾಗಿಲ್ಲ, ಅದ್ರ ಬಗ್ಗೆ ಕೇಳ್ಬೇಕಿತ್ತು. ಮದುವೆಯಾಗಿ 3 ವರ್ಷ ಆಯಿತು, ಮಕ್ಕಳಿಲ್ಲ. ಹೌದು. ಇನ್ನು ಒಂದ್ಸತಿನೂ ಗರ್ಭ ನಿಂತಿಲ್ವಾ ಅಥವಾ ಆಗಿಲ್ಲ ಗುರುಜಿ. ಓಹೋ. ಮೆಡಿಸಿನ್ ಮಾಡಿದ್ದೆ, 2 ತಿಂಗಳು ಮಾಡಿದ್ದೆ. ಅದು ಕೂದಲೆಲ್ಲ ತುಂಬಾ ಉದುರ್ತಿತ್ತು ಗುರುಜಿ, ನಂಗೆ ಅದಕ್ಕೆ ಬಿಟ್ಬಿಟ್ಟೆ, ಆಗ್ಲಿಲ್ಲ ಅಂತ ಹೇಳಿ. ತಲೆ ಕೂದಲೆಲ್ಲ ತುಂಬಾ ಹೋಗ್ತಿತ್ತು, ಸ್ವಲ್ಪ ರೌಂಡ್ ತರ ಹೋಗ್ತಿತ್ತು. ಅಂದ್ರೆ ಈ ಮೆಡಿಸಿನ್ ಗರ್ಭಕ್ಕೆ ಸಂಬಂಧಪಟ್ಟ ಮೆಡಿಸಿನ್ ತಗೊಂಡ್ರೆ ತಲೆ ಕೂದಲು ಹೋಗ್ತಾ ಇತ್ತಾ? ಅದು ಗರ್ಭಕ್ಕೆ ಸಂಬಂಧಪಟ್ಟ ಫಸ್ಟ್ ತಗೊಂಡಿದ್ದ, ಆಮೇಲೆ ತಲೆ ಕೂದಲಿಗೆ ಮೆಡಿಸಿನ್ ಮಾಡಿದ್ನ. ನೀವು ಗರ್ಭಕ್ಕೆ ಸಂಬಂಧಪಟ್ಟ ನೋಡಿ, ಒಂದು ನೀವೇ ಅಂತಲ್ಲ, ಯಾರೊಬ್ಬರಾದರೂ ಗರ್ಭಕ್ಕೆ ಸಂಬಂಧಪಡ್ತಕ್ಕಂತಹ ಅದಕ್ಕೆ ಸಂಬಂಧಪಡ್ತಕ್ಕಂಥ ಔಷಧೋಪಚಾರಗಳು ತಗೊಳ್ಳುವಾಗ ಬೇರೆ ಯಾವ ಔಷಧಿಗಳು ತಗೊಳ್ಬಾರ್ದು. ನಿಮ್ಮ ದೇಹದ ಆರೋಗ್ಯ ಸಮತೋಲನ ಕಾಪಾಡ್ಕೋಬೇಕು. ಯಾಕೆಂದರೆ ಗರ್ಭ ನಿಲ್ಲುವ ಕಾಲ ಕೆಲವೊಮ್ಮೆ ಏನಾಗುತ್ತೆ, ಮೆಡಿಸಿನ್ಸ್ ತಗೊಂಡಾಗ ಗರ್ಭ ನಿಲ್ಲೋ ಅವಕಾಶಗಳಿರುತ್ತೆ. ಅಂದರೆ ಮೆಡಿಸಿನ್ನಿಂದ ಗರ್ಭ ನಿಲ್ಲಲ್ಲ, ನಿಮ್ಮ ದಾಂಪತ್ಯ ನೆಮ್ಮದಿ ಇರಬೇಕು, ದಾಂಪತ್ಯ ಸುಖ ಸಂತೋಷ ನೆಮ್ಮದಿ ಇರಬೇಕು, ಗಂಡ ಹೆಂಡತಿಯರ ಅನ್ಯೋನ್ಯತೆ ಬೇಕು. ಅದರ ಮಧ್ಯದಲ್ಲಿ ಏನು ನ್ಯೂನ್ಯತೆ ಇದೆ ತಿಳ್ಕೊಳ್ಬೇಕು. ನಿಮ್ಮದು ಮಂತ್ಲಿ ಡೇಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ? ಮಂತ್ಲಿ ಡೇಟ್ಸ್ ಕರೆಕ್ಟ್ ಆಗಿದೆಯಮ್ಮ? ಆಗತ್ತೆ, ತೊಂದರೆ ಇಲ್ಲ. ಹಾಗಿದ್ಮೇಲೆ ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ಏನು ಹೇಳಿದ್ರು? ಅವ್ರು ಏನ್ ಪ್ರಾಬ್ಲಮ್ ಇಲ್ಲ, ಎಲ್ಲ ಕರೆಕ್ಟ್ ಇದೆ ಅಂತೆಲ್ಲ ಸ್ಕ್ಯಾನಿಂಗ್ ಅಲ್ಲಿ ಮಾಡಿದ್ರೆ ಎಲ್ಲ ಕರೆಕ್ಟ್ ಇದೆ, ಏನ್ ಪ್ರಾಬ್ಲಮ್ ಇಲ್ಲ ಅಂತ. ಸರಿ, ಹಾಗಿದ್ಮೇಲೆ ತಲೆ ಕೆಡಿಸ್ಕೋಬೇಡಿ. ಸ್ವಲ್ಪ ದಿವಸ ನೆಮ್ಮದಿಯಾಗಿ ಗಂಡ ಹೆಂಡತಿ ಹ್ಯಾಪಿಯಾಗಿ ಸಂತೋಷವಾಗಿರಿ. ನಿಮ್ಮ ದಾಂಪತ್ಯ ಚೆನ್ನಾಗಿರ್ಲಿ. ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥ ಇಂತಹ ಸಮಸ್ಯೆ ಇದ್ದಾಗ ನಿಮ್ಮ ಮನೆ ಪ್ರಾಂತ್ಯದಲ್ಲಿ ಎಲ್ಲರೂ ಅಶ್ವತ್ಥ ವೃಕ್ಷ ಇದ್ರೆ, ಅರಳಿ ವೃಕ್ಷ, ಅಶ್ವತ್ಥ ವೃಕ್ಷದಲ್ಲಿ ಸಂತಾನಕ್ಕೆ ವಿಶೇಷವಾದಂಥ ಒಂದು ಶಕ್ತಿ ಇದೆ. ಗಂಡ ಹೆಂಡತಿ ಇಬ್ರು ತಲೆಗೆ ಸ್ನಾನ ಮಾಡಿಕೊಂಡು ಅಲ್ಲಿ 9 ದಿವಸ 9 ಪ್ರದಕ್ಷಿಣೆ ಮಾಡಿ, ದಿನಕ್ಕೆ 9 ಪ್ರದಕ್ಷಿಣೆ 9 ದಿವಸ ಮಾಡಬೇಕು. 10ನೇ ದಿವಸ ಆ ಮರದ ಬೇರು ಒಂದಿಷ್ಟುದ್ದ ತಗೊಳ್ಳಿ. ಅಶ್ವತ್ಥ ಮರದ ಬೇರು ಒಂದು 2 ಇಂಚೋ 1.5 ಇಂಚಷ್ಟು ತಗೊಂಡು ಅದನ್ನೊಂದು 16 ದಿವಸ ಡೈಲಿ ಗಂಧ ತೆಗೆದು ಬೆಳಿಗ್ಗೆ ಹಾಲಿನಲ್ಲಿ ಅದನ್ನು ನೀವು ತಗೊಳ್ಳಿ. ಅಶ್ವತ್ಥದ ಮರದ ಬೇರು, ಅಶ್ವತ್ಥ ಅಥವಾ ಅರಳಿ ಮರ, ಅಶ್ವತ್ಥ ಮರ ಎರಡೂ ಒಂದೇ. ಆ ಮರದ ಬೇರಿನ ಗಂಧ ತೆಗೆದು ಆ ಬೇರಿನ ಗಂಧವನ್ನು ಹಾಲಲ್ಲಿ ಮಿಶ್ರಣ ಮಾಡಿ ತಗೊಳ್ಬೇಕು ನೀವು. ಹಾಗಂತ ಒಂದು ಲೋಟ ಹಾಲು ಬೇಡ, ಸ್ವಲ್ಪ ಹಾಲಿಗೆ ಮಿಶ್ರಣ ಮಾಡಿ ತಗೊಳ್ಳಿ. ಅದು ತಗೊಂಡು ಒಂದು 2 ಗಂಟೆ ಕಾಲ ಬೇರೇನು ಆಹಾರ ತಗೋಬೇಡಿ. ಹಾಗೆ ನಿಮ್ಮ ಪತಿದೇವರಿಗೆ ಸ್ವಲ್ಪ ಅಶ್ವಗಂಧ ಚೂರ್ಣ, ಅಶ್ವಗಂಧ ಲೇಹ್ಯ ಇಂತಹದ್ದನ್ನು ಕೊಡಿಸಿ. ಇದು ಆರೋಗ್ಯಕ್ಕೆ ತುಂಬ ಅನುಕೂಲವಾಗಿರ್ತಕ್ಕಂಥದ್ದು, ನರನಾಡಿಗಳಿಗೆ ಶಕ್ತಿ ಕೊಡುವಂಥದ್ದು. ಇದನ್ನು ಮಾಡ್ತಾ ಬಂದರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಈ ಸಮಯದಲ್ಲಿ ಅತಿ ಹೆಚ್ಚು ಖಾರ ಬೇಡ ಮತ್ತು ದೂರ ಬಾರ ಓಡಾಡೋದು ಬೇಡ, ಪ್ರಯಾಣಗಳು ಬೇಡ. ಸ್ವಲ್ಪ ಒಂಚೂರು ಎಚ್ಚರಿಕೆಯಾಗಿದ್ದರೆ ಖಂಡಿತ ನೀವೊಂದು 2 ತಿಂಗಳಲ್ಲೇ ಗರ್ಭ ನಿಲ್ಲುತ್ತೆ. ಒಳ್ಳೆಯದಾಗಲಿ. ಸುಪ್ರೀತರವರು ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕೆ ತಮಗೆ ಧನ್ಯವಾದಗಳಮ್ಮ. ನಿಮ್ಮ ಮನೋಕಾಮನೆಗಳೆಲ್ಲವೂ ಕೂಡ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗಲಿ, ಒಳ್ಳೆಯದಾಗಲಿ. ಇನ್ನು ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ. ಓಕೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಕೊರಟಗೆರೆಯಿಂದ ಕರೆ ಮಾಡ್ತಿದ್ದೀವಿ. ಓ, ತುಮಕೂರು ಕೊರಟಗೆರೆ, ಸಂತೋಷ. ಅಮ್ಮ, ತಮ್ಮ ಹೆಸರು? ಪುಷ್ಪ ಅಂತ. ಪುಷ್ಪ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಮ್ಮ? ನನ್ನ ಬಗ್ಗೆನೇ ಗುರುಜಿ. ಆಯ್ತು ತಾಯಿ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ. ಹಲೋ.
ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನಗೆ ಈ ಕೆಮ್ಮು ಮತ್ತೆ ಜ್ವರ ಅನ್ನೋದು ಒಂದು 6 ತಿಂಗಳಿಂದ ಬಿಡ್ತಾನೆ ಇಲ್ಲ. ಹಾಸ್ಪಿಟ್ಲಿಗೂ ತೋರ್ಸಿದ್ರೆ ಎಲ್ಲಾ ರೆಕಾರ್ಡ್ಸು ನಾರ್ಮಲ್ ಅಂತಾನೆ ಬರ್ತಿದೆ. ಮತ್ತೆ ಹೋದ್ ತಿಂಗಳು ನನಗೆ 1.5 ಮಂತ್ ನಾನು ಪ್ರೆಗ್ನೆಂಟ್ ಇದ್ದೆ. ಅದು ಕೂಡ ತನ್ನಂತಾನೇನೆ ಅಬಾರ್ಷನ್ ಆಗ್ಬಿಡ್ತು. ಯಾವ ತೊಂದರೆಯಿಂದ ಆ ರೀತಿ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಗುರುಜಿ. ಹಾಸ್ಪಿಟ್ಲಿಗೆ ತೋರ್ಸಿದ್ರೆ ಎಲ್ಲ ನಾರ್ಮಲ್ ಅಂತ ಬರ್ತಿದೆ. ನೋಡಮ್ಮ, ಈಗ ನೀನು ಗರ್ಭ ನಿಂತಾಗ ಈ ಜ್ವರಕ್ಕಾಗಿ ಬೇರೆ ಬೇರೆ ಥರ ಮೆಡಿಸಿನ್ಸ್ ಏನಾರು ತೊಗೊಂಡ್ರೆ ಬಾಡಿ ಎಕ್ಸಸ್ ಹೀಟ್ ಆಗುತ್ತೆ, ಗರ್ಭ ನಿಲ್ಲೋದಿಲ್ಲ, ಗರ್ಭ ಚೆದರುತ್ತೆ. ಹಾಗಂತ ನೀನು ಫೀವರ್ ಇರಲಿ ಪರವಾಗಿಲ್ಲ ಅಂತ ನೀನು ಮೇಂಟೈನ್ ಮಾಡಿದ್ರೆ ಅಲ್ಲಿ ಸುಸ್ತಾಗ್ತಾ ಇರ್ತೀಯ. ಮೊದಲು ನಿನ್ನ ದೇಹದ ಆರೋಗ್ಯ ಪರಿಸ್ಥಿತಿ ಸರಿ ಹೋಗಬೇಕು. ಒಂದು ಕೆಲಸ ಮಾಡು, ಕರೆಕ್ಟಾಗಿ 16 ದಿವಸ 16 ಡೇಸು ಒಂದು ಮೆಣಸುಕಾಳು, ಒಂದು ಸ್ವಲ್ಪ ಜೀರಿಗೆ, ಒಂದು ಚಿಟಿಕೆ ಓಂಕಾಳು ಮತ್ತು ಶುಂಠಿ ಇದೆಲ್ಲವೂ ಹಾಕಿ ಬೆಳಗ್ಗೆ ಮತ್ತು ಸಾಯಂಕಾಲ ಒಂದು 20-20 ml ಅಷ್ಟು ಕಷಾಯ ಮಾಡ್ಕೊಂಡು ತಗೋ. ಇದೊಂದು 16 ದಿವಸ ನಿನಗೆ ಜ್ವರ ಇರಲಿ ಬಿಡಲಿ, ನಿನ್ನ ದೇಹದ ಆರೋಗ್ಯ ಪರಿಸ್ಥಿತಿ ಹೇಗಾರು ಇರಲಿ, ನೀನು 16 ದಿವಸ ಕಂಟಿನ್ಯೂ ತೊಗೋಬೇಕು. ಅದಾದ ನಂತರ ನಿನ್ನ ಜ್ವರ ಆಗಲಿ, ನಿನ್ನ ಸೈಡ್ ಎಫೆಕ್ಟ್ಸ್ ಆಗಲಿ, ದೇಹದಲ್ಲಿ ಆಗ್ತಿರ್ತಕ್ಕಂಥ ಬೇರೊಂದು ಬದಲಾವಣೆಗಳು ಎಲ್ಲವೂ ಕ್ಲಿಯರ್ ಆಗುತ್ತೆ. ಅದಾದ ಮೇಲೆ ಗರ್ಭ ನಿಂತರೆ ಖಂಡಿತ ನಿನ್ನ ಗರ್ಭ ಇನ್ನು ನೆಕ್ಸ್ಟ್ ಏನೂ ಪ್ರಾಬ್ಲಮ್ ಬರೋದಿಲ್ಲ. ನಿನ್ನ ಸ್ವರತರಂಗ ಚೆನ್ನಾಗಿದೆ, ನಿನ್ಗೆ ಒಳ್ಳೆಯದಾಗತ್ತೆ. ಒಳ್ಳೆಯದಾಗಲಿ.